ಹೋಗಿ ನನ್ನ ಮಗಳನ್ನ ನಾನು ಇಷ್ಟು ಕಷ್ಟಪಟ್ಟು ಕಾಪಾಡ್ಕೊಂತೀನಿ. ನನ್ನ ಮಗಳು ಬೆಳಿಗ್ಗೆಯಿಂದ ಒಂದು ಅಗಳ ಅನ್ನನೂ ಕೂಡ ಅವಳು ಬಾಯಿ ಇಟ್ಟಿಲ್ಲ. ನಮ್ಗೆ ಯಾವ ತರ ಎಕ್ಸ್ಪೆಕ್ಟ್ ಮಾಡ್ಬೇಕಂತ ಅವಳು ಉಂಡಿಲ್ಲ ಅಂತ ನಾನು ಕೂಡ ಅಷ್ಟಕ್ಕಷ್ಟೇ. ನನಗೆ ವಿಷ ಬೇಕಾ ಗಡ್ಡ ಬೇಕಂತ ಹಿಂಗೋಗ್ಬಿಡುತ್ತೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅರ್ಲಿ ಮಾರ್ನಿಂಗ್ ಅಂತಂದ್ರೆ ಸುಮಾರು 6:30 ಆಗಿದೆ. 6:30 ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 7 ಗಂಟೆ ಆಗಿದೆ ಅಲ್ಲ, 7 ಗಂಟೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇಗನೆ ಎದ್ದೆ, ಬಟ್ ಅದು ಎದ್ದಿದ್ದಂತೂ ಬೇಗ ಆದ್ರೂ ಕೂಡ ಗಾಡಿ ಬಿಟ್ಟು ಬಂದು 2 ಬ್ರೂ ಕಾಫಿ ತಗೊಂಡ್ಬಂದು ಬ್ರೂ ತಗೊಂಡ್ಬಂದು ಕಾಫಿ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬಾ ಹೆಡ್ಡೇಗಿತ್ತಲ್ವ, ಇನ್ನೂ ಕೂಡ ಸ್ವಲ್ಪ ಲೇಟ್ ಆಗಿದೆ. ಒಂದು 8% ಇದೆ, 7-8% ತಲೆಲಿನ ಜುಮ್ ಅಂತ ಇದೆ. ಕಾಫಿ ಕುಡಿಯೋದಂತ ಅರ್ಲಿ ಮಾರ್ನಿಂಗ್ ಕಾಫಿ ಮಾಡಿದಿರಲ್ಲ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ರಾತ್ರಿ ಬೇಗನೆ ಮಲ್ಕೊಂಡೆ, ಕೆಲಸ ಪೆಂಡಿಂಗ್ ಇತ್ತಲ್ವಾ, ಹಂಗಾಗಿ ಇವಾಗ ಬೇಗ ಅದನ್ನು ಕಂಟಿನ್ಯೂ ಮಾಡ್ತಾ ಇವಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ಸೆಕೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಶಾ, ಟೇಕ್ ಎ ಕಾಫಿ. ಇದು ಕಾಯಿ ಮಾರ್ಕೆಟಿಂದ ತೊಗೊಂಡು ಬಂದರೆ ಈ ಕಾಯಿ ನೋಡಿದ್ರೆ ಹಾಗೆ ಚಿಪ್ಪು ಸಮೇತನೂ ಬೇರೆ ಇದೆ, ಕಾಯಿ ಸಮೇತನೂ ಕೂಡ ಒಳಗಡೆ ಬೇರೆ ಇದೆ. ಎಷ್ಟು ಹೊಡೆದ್ರೂ ಕೂಡ ಅದು ಓಪನ್ ಆಗಲಿಲ್ಲ. ಆದರೆ ಎಳ್ನೀರು ಮಾತ್ರ ಜಾಸ್ತಿನೇ ಇತ್ತು ಫ್ರೆಂಡ್ಸ್. ನನ್ನ ಮಗಳಿಗೆ ಕಾಯಿ ಎಳ್ನೀರು ಅಂದರೆ ತುಂಬ ಇಷ್ಟಪಡ್ತಾಳೆ. ಹೊರಗಡೆ ಹೋದಾಗೆಲ್ಲ ಯಾವಾಗಾದರೂ ಕೇಳ್ತಾ ಇರ್ತಾಳೆ, ಹ್ಞೂ ಅಂತೇಳಿ ಕೊಡಿಸ್ತಾ ಇರ್ತೀನಿ. ತುಂಬ ಜಾಸ್ತಿ ಹೊರತಾಗಿ ಸಿಕ್ಕು ನೀರು ತುಂಬಾ ಸ್ವೀಟಾಗೂ ಕೂಡ ಇದ್ವು. ಏನಾದರೂ ಈಗ ಸಾಗುನ ಏನಾದರೂ ಮಾಡೋಣ ಅಥವಾ ಪೂರಿ ಮಾಡಿ ಸಾಗು ಏನಾದರೂ ಮಾಡೋಣ ಅಂತ ಒಂದು ಐಡಿಯಾದಲ್ಲಿ ನಾನು ಕಾಯಿ ಒಡಾಕ್ತಾ ಇದ್ದೆ. ತರಕಾರಿ ತೊಗೊಂಡ್ಬಂದಿದ್ದು ಮೊನ್ನೆ ಲಾಸ್ಟ್ ಟೈಮ್ ತೊಗೊಂಡ್ಬಂದಿದ್ದು, ನೆನ್ನೆ ತೊಗೊಂಡ್ಬಂದಿದ್ದಲ್ಲ, ಮೊನ್ನೆ ಲಾಸ್ಟ್ ಟೈಮ್ ತೊಗೊಂಡ್ಬಂದಿದ್ದು. ಜಾಸ್ತಿ ಗ್ರೀನಿಶ್ ಆಗಿ ತರಕಾರಿ ಸಾಗು ಮಾಡೋಣ ಅಂತೇಳ್ಬಿಟ್ಟು ಅದಕ್ಕೆ ಕಾಂಬಿನೇಷನ್ ಪೂರಿ ಮಾಡೋಣ ಅಂತೇಳಿ ಒಂದು ಪ್ಲ್ಯಾನಲ್ಲಿ ನಾನು ಈ ತರಕಾರಿನೆಲ್ಲ ತೊಗೊಂಡೆ. ಎಲ್ಲ ನೀಟಾಗಿ ತೊಳ್ಕೊಂಡು ಇಟ್ಕೊತಾ ಇದ್ದೀನಿ. ನಾನು ತರಕಾರಿ ತಂದ ತಕ್ಷಣ ಏನು ನಾನು ತೊಳೆಯೋದಕ್ಕೆ ಹೋಗೋದಿಲ್ಲ. ಆ ಥರ ತೊಳಿಬೋದು ಫ್ರೆಂಡ್ಸ್. ಏನಂತಂದರೆ ಅದು ತೊಳೆದ್ರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ನೀರಿನಂಶ ಜಾಸ್ತಿ ಇತ್ತು ಅಂತಂದರೆ ಬೇಗ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನೊಂದು 2-3 ಇರ್ತೀವಿ ಅಂತಂದರೆ ಏನಾಗುತ್ತೆ ಅಂತಂದರೆ ಅದು ಅಲ್ಲಿ ನೀರಿನಂಶ 1-2 ಇತ್ತು ಅಂದರೆ ಮೊದಲೇ ಕೋಲ್ಡ್ ಇರುತ್ತಲ್ವ ಫ್ರಿಜ್ಜಲ್ಲಿ, ಇದನ್ನು ಬೇಗ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಬೇಗ ಹಾಳಾಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಂಗಾಗಿ ನಾನು ತರಕಾರಿನ ತಂದ ತಕ್ಷಣ ನಾನು ಯಾವುದೋ ತೊಳೆಯೋಂಥ ಅಭ್ಯಾಸನ ಮಾಡ್ಕೊಂಡಿಲ್ಲ. ಏನು 1-2 ಆದರೆ ನೀಟಾಗಿ ತೊಳೆದ್ಬಿಟ್ಟು ಒರೆಸಿ ನೀಟಾಗಿ ಇಡ್ಬೋದು. ಬಟ್ ಆದರೆ ಪ್ರತಿಯೊಂದೂ ಒರೆಸಿ ಪ್ರತಿಯೊಂದನ್ನು ತೊಳೆದಾಗ ಪ್ರತಿಯೊಂದನ್ನು ಒರೆಸಿ ಇಡೋದಕ್ಕೆ ಆಗೋದಿಲ್ಲ ನೋಡಿ. ಹಂಗಾಗ್ಬಿಟ್ಟು ನಾನೇನು ಮಾಡ್ತೀನಿ, ಅದು ಹಾಗೆ ಕವರಲ್ಲಿ ಹಾಕಿ ನೀಟಾಗಿ ಎತ್ತಿಟ್ಬಿಡ್ತೀನಿ. ಮತ್ತು ತರಕಾರಿ ನಾನು ಹೆಚ್ಕೊಳ್ಳುವಾಗ ಅಡುಗೆ ಸಾಂಬಾರು ಏನಾದರೂ ಮಾಡುವಾಗ ತಗೊಂಡಾಗ ಮಾತ್ರ ನಾನು ಅದನ್ನು ಇದು ಮಾಡ್ಕೊಳ್ಳೋಂಥದ್ದು, ವಾಶ್ ಮಾಡ್ಕೊಳ್ಳೋಂಥದ್ದು. ಇವಾಗ ನಾನು ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ ತರಕಾರಿ ಸಾಗುಗೆ, 1-2 ಹಸಿರುಗಾಯಿ ಮುರಿದು ಹಾಕ್ಕೊಂಡಿದ್ದೀನಿ, ಶುಂಠಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಕ್ವಾಂಟಿಟಿಯಲ್ಲಿ ಕಾಯಿ ಹಾಕ್ಕೊಂಡಿದ್ದೀನಿ, ಪುದೀನ ಕೂಡ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿನೂ ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಆ್ಯಡ್ ಮಾಡಿರಲಿಲ್ಲ, ಆಮೇಲೆ ಹುಣ್ಸೆಹಣ್ಣು ತೊಗೊಂಬಂದು ಆ್ಯಡ್ ಮಾಡಿದೆ ಫ್ರೆಂಡ್ಸ್. ಅದನ್ನು ಕೂಡ ನಾನು ಇವಾಗಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಬೀನ್ಸ್ನ ನಾನು ಸಣ್ಣದಾಗಿ ತುಂಬಾ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಅದೇ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಏನಂತಂದರೆ ಸಾಗು ಮಾಡೋಣ ಅಂತೇಳ್ಬಿಟ್ಟು, ಸಲ ಮಾಡಿದಾಗ ನಾನು ಸ್ವಲ್ಪ ಲಾಸ್ಟ್ ಟೈಮ್ ಮಾಡಿದಾಗ ಇದಾಕಿದ್ದೆ, ಏನಂದರೆ ಗೋಡಂಬಿ, ಬಾದಾಮಿ ಈ ಥರದ್ದೆಲ್ಲನೂ ಕೂಡ ಆ್ಯಡ್ ಮಾಡಿದ್ದೆ. ಬಟ್ ಆದರೆ ಈ ಸಲ ಕಾಯಿನ ಕ್ವಾಂಟಿಟಿ ಜಾಸ್ತಿ ಹಾಕಿದ್ದೀನಿ. ಯಾವುದೇ ಒಂದು ಖಾರದ ಪುಡಿ ಅಥವಾ ಗರಂ ಮಸಾಲ ಈ ಥರದ್ದು ಯಾವುದೂ ಒಂದು ಇದು ಮಾಡ್ತಾಯಿಲ್ಲ. ನಾನಂದರೆ ಚಕ್ಕೆ ಲವಂಗ ಆ ಥರದ್ದು ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಈ ಥರದ್ದು ಒಂದು ಸ್ಪೈಸಸ್ ಆಗಿರಲಿ, ಸ್ವಲ್ಪ ಖಾರ ಥರ ಇರಲಿ ಅಂತೇಳಿ ಅಷ್ಟನ್ನು ಆ್ಯಡ್ ಮಾಡಿದ್ದೀನಿ. ಖಾರದ ಪುಡಿ ಹಾಕಿದರೆ ಏನು ಅನಿಸುತ್ತೆ ಅಂದರೆ ಜಾಸ್ತಿ ಖಾರ ಅನಿಸ್ಬೋದು. ಬೇಕು ಅಂದವರು ಕೂಡ ಸ್ವಲ್ಪ ಖಾರನ ಆ್ಯಡ್ ಮಾಡ್ಕೋಬೋದು. ಏನು ತೊಗೊಂಡಿದ್ದೀನಿ ನೋಡಿ, ಬೀನ್ಸು, ಬೀಟ್ರೂಟು, ಕ್ಯಾರೆಟು ಮತ್ತು ಕ್ಯಾಬೇಜು ಸ್ವಲ್ಪ ಜಾಸ್ತಿನೇ ಇತ್ತು, ಹಂಗಾಗಿ ಆ ಕ್ಯಾಬೇಜನ್ನು ಕೂಡ ತೊಗೊಂಡಿದ್ದೀನಿ. 1 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ಕೂಡ ಸಣ್ಣದಾಗಿ ಸ್ಲೈಸ್ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗಿ. ಕಲಸಿಟ್ಟಿದ್ದೀನಿ. ಈಗ ನಾನು ಇದು ಮಾಡಬೇಕು. ಏನು ಮಾಡಬೇಕು ಅಂತಂದರೆ ಪೂರಿ ಮಾಡಬೇಕು. ಹಿಟ್ಟು ಕಲಸಿ ಇಟ್ಟಿದ್ದೆ ನಾನು ಬೆಳಿಗ್ಗೆನೆ, ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಬೇಗ ಜಾಸ್ತಿ ಮೆತ್ತಗಾಗ್ಬಿಡುತ್ತೆ ಅಂತ, ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ಅಂತ ಹೇಳ್ಬಿಟ್ಟು. ಹಾಗೆ ಹೊರಗಡೆ ಬಿಟ್ಟರೆ ಜಾಸ್ತಿ ಬೇಗ ಮೆತ್ತಗಾಗ್ಬಿಡುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ ನಮಗೆ ಎಷ್ಟು ಬೇಗ ಅಷ್ಟು ಕರೆಕ್ಟ್ ಒಂದು ಹದವಾಗಿರುತ್ತೆ ಅಂತೇಳಿ ಅದಕ್ಕೆ ಇವಾಗ ಹೊರಗಡೆ ತೆಗೆದಿಟ್ಟಿದ್ದೀನಿ. ಇವಾಗ ನಾನು ಕುಕ್ಕರಿಗೆ ಸಾಗು ಮಾಡೋದಕ್ಕೆ ಆಯಿಲ್ ಹಾಕ್ತಾ ಇದ್ದೀನಿ.
ಗ್ರೀನ್ ಸಾಗು ಮಾಡಿ ತುಂಬಾ ದಿನ ಆಗೋಯ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಂಗಾಗಿ ನನ್ನ ಮಗಳಿಗೆ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಗ್ರೀನ್ ಸಾಗು ಮಾಡ್ತಾಯಿದ್ದೀನಿ. ಈಗ ಆಯಿಲ್ ಕಾದಿದೆ. ಇವಾಗ ನಾನು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಿಟಪಟ ಅಂದ ನಂತರ ಕರಿಬೇವು ಹಾಕಿದ್ದೀನಿ. ನಾನು ಈರುಳ್ಳಿ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್. ಹಾಗಾಗಿ ಮತ್ತು ಹೆಚ್ಕೊಂಡಿದ್ದಂಥ ತರಕಾರಿ ಏನೆಲ್ಲ ಇತ್ತು ನೋಡಿ, ಬೀಟ್ರೂಟು, ಕ್ಯಾಬೇಜು, ಆಲೂಗಡ್ಡೆ, ಬೀನ್ಸು ಇದೆಲ್ಲನೂ ಕೂಡ ಹಾಕಿ ಒಂದ್ಸಲ ಚೆನ್ನಾಗಿ ಬೇಯಿಸ್ಕೊತೀನಿ. ಎಣ್ಣೆಲೇ ಅದು ಎಷ್ಟು ಚೆನ್ನಾಗಿ ಬೇಯುತ್ತೆ ನೋಡಿ, ಅಷ್ಟು ಚೆನ್ನಾಗಿ ಅದು ತರಕಾರಿ ಸಾಗು ರೆಡಿ ಆಗುತ್ತೆ. ಅದ್ರ ಜೊತೆಗೆ ನಾವು ಸ್ವಲ್ಪ ಫಸ್ಟ್ ಎಣ್ಣೆಲಿ ಬೇಯಿಸ್ಕೊಂಡ ನಂತರ ನಾವು ಉಪ್ಪನ್ನ ಆ್ಯಡ್ ಮಾಡಬೇಕು. ತಕ್ಷಣಕ್ಕೆ ಆ್ಯಡ್ ಮಾಡಬಾರ್ದು. ಹಸಿ ಇರುವಾಗಲೇ ಫಸ್ಟ್ ಎಣ್ಣೆಲಿ ಏನಿದೆ ತರಕಾರಿ ಅದೆಲ್ಲ ಚೆನ್ನಾಗಿ ಬೆಂದ್ಕೊಳ್ಳಿ. ಅದಾದ ನಂತರ ನಾನು ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಮತ್ತೆ ನಾನು ಲಾಸ್ಟ್ ಟೈಮ್ ಲಿಡ್ ಕ್ಲೋಸ್ ಮಾಡುವಾಗೂ ಕೂಡ ನೋಡಿಕೊಂಡು ನಾವು ಮಸಾಲೆ ಎಲ್ಲ ಹಾಕಿದ ನಂತರನೂ ಕೂಡ ನಾವು ಉಪ್ಪನ್ನ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಅದು ಹೇಗೆ ಅಂತಂದರೆ ಅದು ಎಣ್ಣೆಲಿ ಬೇಯ್ತಾನೆ ಅದ್ರ ಕಲರೇ ಚೇಂಜ್ ಆಗ್ತಾ ಹೋಗುತ್ತೆ. ಏನಕ್ಕೆ ಅದು ಬೇಯ್ತಾ ಇರುತ್ತಲ್ವ, ಅದ್ರ ಕಲರ್ ಅಲ್ಲೇ ಗೊತ್ತಾಗ್ತಾ ಹೋಗುತ್ತೆ. ಆಲ್ರೆಡಿ ಅರ್ಧಂಬರ್ಧ ಬೇಯ್ತಾ ಇರೋಂಥದ್ದು, ಅರ್ಧಂಬರ್ಧ ರೆಡಿ ಆಗಿರೋಂಥದ್ದು. ಇವಾಗ ನಾನು ಅರಿಶಿನ ಪುಡಿನೂ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಗ್ರೀನಿಶ್ ಜಾಸ್ತಿ ಬರಲಿ ಅಂತೇಳ್ಬಿಟ್ಟು ಕಲರ್ ಚೆನ್ನಾಗಿ ಬರುತ್ತೆ, ಚೇಂಜ್ ಆಗಿರುತ್ತೆ. ಹಂಗಾಗಿ ನಾನು ಯೆಲ್ಲೋ ಕಲರ್ನೂ ಕೂಡ ಹಾಕ್ಕೊಂಡಿದ್ದೀನಿ, ಅಂದರೆ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗೇನು ನಾನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ರುಬ್ಬಿಟ್ಟಿದ್ದಂಥ ಮಸಾಲೆನೂ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಅದನ್ನು ಕೂಡ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಅದು ಎಣ್ಣೆಲಿ ಎಲ್ಲ ಚೆನ್ನಾಗೇ ಮಿಕ್ಸ್ ಆಗಬೇಕು. ಏನಂತಂದರೆ ತರಕಾರಿ, ಎಣ್ಣೆ, ಈ ಒಂದು ಹಸಿ ಮಸಾಲೆ ಅದೆಲ್ಲನೂ ಕೂಡ ಎಣ್ಣೆಲಿ ಸ್ವಲ್ಪ ಬೆಂದ್ಕೋಬೇಕು. ಡ್ರೈ ಥರ ಅದರೊಳಗೆ ಅದು ಡ್ರೈ ಥರ ಅಥವಾ ನೀರಿನಂಶ ಅಷ್ಟಾಗಿ ಇಲ್ದಿರೋ ಥರ ಅದು ಚೆನ್ನಾಗಿ ಬಿಸಿ ಆಯಿತು ಅಂತಂದರೆ ನಮಗೆ ಒಳ್ಳೆಯ ಒಂದು ಟೇಸ್ಟ್ ಕೊಡೋದಕ್ಕೆ ಆ ಒಂದು ತರಕಾರಿ ಸಾಗು ರೆಡಿ ಆಗುತ್ತೆ ಫ್ರೆಂಡ್ಸ್. ಇವಾಗ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಆ ನೀರನ್ನು ಕೂಡ ಹಾಕ್ಕೊತಾ ಇದ್ದೀನಿ ನಾನು ಕುಕ್ಕರ್ಗೆ. ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ನೀರನ್ನ ಹಾಕ್ಕೋಬೇಕಾಗುತ್ತೆ. ನಿಮಗೆ ಸ್ವಲ್ಪ ಜಾಸ್ತಿ ತೆಳು ಬೇಕಿತ್ತು ಅಂತಂದರೆ ತೆಳುಗೆ ನೀವು ಮಾಡ್ಕೋಬೋದು. ಇಲ್ಲ ನಿಮಗೆ ಜಾಸ್ತಿ ಗಟ್ಟಿನೇ ಇರಬೇಕು ಅಥವಾ ಮಂದನೇ ಇರಬೇಕು, ಜಾಸ್ತಿ ತೆಳುವಾಗಿದ್ದರೆ ಇಷ್ಟ ಆಗಲ್ಲ ಅನ್ನೋವಂಥವ್ರು ಕೂಡ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳೋದು ಅಥವಾ ಕಮ್ಮಿ ಮಾಡ್ಕೊಳ್ಳೋದು ಕೂಡ ಮಾಡ್ಕೋಬೋದು. ಇವಾಗ ನೋಡಿ ನಾನು ರುಚಿಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಕಮ್ಮಿ ಬಂದಿತ್ತು ಅಂತೇಳಿ. ಹಾಗೆಯೇ ನಾನು ಇವಾಗ ಸ್ವಲ್ಪ ಬೆಲ್ಲನೂ ಕೂಡ ಹಾಕಿದ್ದೀನಿ, ಡಿಫ್ರೆಂಟ್ ಟೇಸ್ಟ್ ಬರಲಿ ಅಂತೇಳಿ. ತುಂಬ ಚೆನ್ನಾಗಿರುತ್ತೆ. ಪಲ್ಯಗಳಿಗೆ ನಾವು ಬೆಲ್ಲನ ಅಂಥದ್ದು ಆ್ಯಡ್ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಪ್ರತಿಯೊಂದು ಸಾರಿಗಂತೂ ಆ್ಯಡ್ ಮಾಡೋದಿಲ್ಲ ಫ್ರೆಂಡ್ಸ್, ಕೆಲವೊಂದು ಪಲ್ಯಗಳಿಗೆ ನಾನು ಆ್ಯಡ್ ಮಾಡ್ತೀನಿ. ಇವಾಗ ನಾನು ಕಡಲೆ ಹಿಟ್ಟು ತೊಗೊಂಡು ಕಡಲೆ ಹಿಟ್ಟನ್ನು ಕೂಡ ಪುಡಿನೆಲ್ಲ ಒಂದು ಬೌಲಿಗೆಲ್ಲ ಹಾಕಿ ಇಟ್ಕೊತೀನಿ, ಕಲಸಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಕುಕ್ಕರಿಂದ ವಿಷಲ್ ಅನ್ನು ತೆಗೆದಿದ್ದೀನಿ. ಇವಾಗ ಇದರಿಂದ ಈ ಪಾತ್ರೆಗೆ ಅದನ್ನ ಶಿಫ್ಟ್ ಮಾಡ್ಬೇಕು. ಏನಕ್ಕೆ ಅಂತಂದ್ರೆ ನನ್ನ ಹತ್ರ ಇನ್ನೊಂದು ಕುಕ್ಕರ್ ಹಾಳಾಗಿದೆ, ಅದು ರೆಡಿ ಮಾಡ್ತಿಲ್ಲ. ಹಾಗಾಗಿ ಸೊ ನೀವು ಬೇಜಾರಾಗ್ಬೇಡಿ, ಓಕೆನಾ? ನೋಡಿ ಫ್ರೆಂಡ್ಸ್, ಯಾವ ತರ ಆಗಿದೆ, ಸೂಪರ್ ಆಗಿದೆಯಲ್ಲ. ಆಶಂಗೆ ತುಂಬ ಇಷ್ಟವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಐ ಥಿಂಕ್ ಅಂದ್ಕೊಂಡಿದ್ದೀನಿ ಅಷ್ಟೇ. ಪುಟ್ಟು ಅಂತಾಳೆ ಹಾಕೋ ಇಲ್ಲ. ನೋಡಿ ಫ್ರೆಂಡ್ಸ್, ಯಾವ ಥರ ಪಲ್ಯ ರೆಡಿ ಆಗಿದೆ ಅಂತೇಳಿ. ಎಷ್ಟು ಗ್ರೀನಿಶ್ ಆಗಿದೆ ಅಲ್ವಾ, ತುಂಬಾ ನೋಡೋದಕ್ಕೆ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿದೆ. ಇವಾಗ ಅದನ್ನು ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇರೋಂಥದ್ದು. ನಾನು ಪಾತ್ರೆಯಲ್ಲಿ ಬೇಯಿಸಿದ್ರೆ ಇನ್ನೊಂದು ಟೈಮ್ ತಗೊಳುತ್ತೆ, ಬೇಗ ಆಗೋದಿಲ್ಲ. ಪಾತ್ರೆಯಲ್ಲೇ ನಾನು ಒಗ್ಗರಣೆ ಹಾಕಿ ಯಾವುದೇ ಒಂದು ಅಡುಗೆನೂ ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ, ಕುಕ್ಕರಲ್ಲೇ ಮಾಡೋವಂಥದ್ದು ಫ್ರೆಂಡ್ಸ್. ಹಾಗೆ ಈ ಕಡೆಗೆ ನಾನು ಪೂರಿನ ಮುಂಚೆನೇ ನಾನು ಬೆಳಿಗ್ಗೆನೇ ನಾನು ಹಿಟ್ಟು ಕಲಸಿ ಎತ್ತಿಟ್ಟಿದ್ದೆ, ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದಂಥದ್ದು. ನಾನು ಸ್ವಲ್ಪ ಕೂಡ ಇವತ್ತು ಕೂಡ ಮರ್ತಿದ್ರೆ ಯಾವ ಕೆಲಸ ಆಗ್ತಾಯಿತ್ತು ಅಂತಂದರೆ, ಮನೆ ಲಾಸ್ಟ್ ಟೈಮು ನಾನು ಹೋಳಿಗೆ ಮಾಡುವಾಗ ಗಣೇಶನ ಹಬ್ಬದ ದಿನ ನಾನು ಏನಾಗಿತ್ತು ಅಂತಂದರೆ ಹೋಳಿಗೆ ಹಿಟ್ಟೆ ಕೆಡಿಸ್ಬಿಟ್ಟಿದ್ದೆ ನಾನು. ಆ ಥರ ಆಗೋಗ್ಬಿಟ್ಟಿತ್ತು ಕಣ್ಕನ. ಅದು ಲಾಂಗ್ ಟೈಮ್ ಬಿಟ್ಬಿಟ್ಟಿದ್ದೀನಿ, ಒನ್ ಡೇ ಫುಲ್ ಬಿಟ್ಬಿಟ್ಟಿದ್ದೀನಿ. ಅಲ್ಲೇ ಆಗ ಮಾಡೋಣ ಈಗ ಮಾಡೋಣ ಅಂತ ಒಂದು ಸ್ವಲ್ಪ ಹಿಟ್ಟು ಸ್ವಲ್ಪ ಹಾಳಾಗಿಬಿಟ್ಟಿತ್ತು, ಮೈದಾ ಹಿಟ್ಟು. ಹಾಗಾಗಿ ಅದು ನೆನಪು ಬಂದುಬಿಟ್ಟು ಇನ್ನೊಂದು ಕಸಿದ ತಕ್ಷಣ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟೆ. ಅದು ಇನ್ನೊಂದು ತುಂಬಾ ಚೆನ್ನಾಗೂ ಕೂಡ ಬರುತ್ತೆ, ಬೇಗ ಹಾಳು ಆಗೋದಿಲ್ಲ ಹಿಟ್ಟು ಅನ್ನೋದು. ನಾವು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಫ್ರಿಜ್ ಇದ್ದರೂ ಕೂಡ ಸ್ವಲ್ಪ ಗಡಿಬಿಡಿಯಲ್ಲಿ ಸ್ವಲ್ಪ ಒಂದು ಟೈಮಿನ ಅಭಾವದಿಂದ ಆ ಕೆಲಸದ ರಭಸದಲ್ಲಿ ನಾನೇನು ಮಾಡಿದೆ, ಆ ಹಿಟ್ಟನ್ನ ಹಾಳು ಮಾಡಿಕೊಂಡೆ. ಹಾಗಾಗಿ ಬೆಳಿಗ್ಗೆನೇ ಹಿಟ್ಟು ಕಲಸಿದ ನಂತರ 1 ಅವರ್ ಆದಮೇಲೆ ನಾನು ಹೊರಗಡೆ ಎಲ್ಲ ಹೋಗಬೇಕಾಗಿತ್ತು. ಹೋಗುವಾಗ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದಂಥದ್ದು ಅದು ಚೆನ್ನಾಗಿ ಮ್ಯಾರಿನೇಟು ಆಗಿತ್ತು, ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗೂ ಕೂಡ ಇತ್ತು.
ಬೆಂದರೆ ಕೂಡ ಆ ಥರ ನಾವು ಫ್ರಿಜ್ಜಲ್ಲಿ ಇಕ್ಕಿ ಮಾಡ್ತೀವಲ್ಲ ಫ್ರೆಂಡ್ಸ್ ಪೂರಿನ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಚೆನ್ನಾಗೂ ಬರ್ತವೆ ಪೂರಿಗಳು ಕೂಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಬೋಂಡ ಮಾಡೋಣ ಅಂಥೇಳಿ, ಅಂಥ ಸ್ಪೆಷಲ್ ಏನೂ ಇಲ್ಲ, ಬಟ್ ಆದರೆ ಏನಕ್ಕೆ ಬೋಂಡ ತಿನ್ನಬೇಕು ಅನ್ನಿಸ್ತು. ಲಾಸ್ಟ್ ಟೈಮು ತಂದಿದ್ದಂಥ ಒಂದು ಇದು ಹಿಟ್ಟು, ಕಡಲೆ ಹಿಟ್ಟು, ಆ ಹಿಟ್ಟನ್ನ ಹಾಗೆ ಇತ್ತು, ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತೇಳ್ಬಿಟ್ಟು ಮೊನ್ನೆ ಸೊಪ್ಪು ತರುವಾಗ ತೊಗೊಂಡು ಬಂದಿದ್ದಂಥದ್ದು ಬೋಂಡದ ಮೆಣಸಿನ್ಕಾಯಿ. ಅದಕ್ಕೆ ನಾನು ಸ್ವಲ್ಪ ಈ ಪೌಡ್ರನ್ನ ನಾನು ಕಲಸಿ ಇಟ್ಟಿರಲಿಲ್ಲ, ಅಂದರೆ ಕಡಲೆ ಹಿಟ್ಟು ಮತ್ತು ಉಪ್ಪು, ಸೋಡಾ ಪುಡಿ, ಬೇಕಿಂಗ್ ಸೋಡಾ ಏನು ಹಾಕಿದ್ದೀನಲ್ಲ ಅದನ್ನು ನೀರು ಹಾಕಿ ಕಲಸಿ ಇಟ್ಟಿರಲಿಲ್ಲ. ಪೂರಿ ಎಲ್ಲ ಆದ ನಂತರ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಎಷ್ಟು ನಮಗೆ ಯಾವುದೋ ಒಂದು ಕ್ವಾಂಟಿಟಿಯಲ್ಲಿ ಬೇಕು ನೋಡಿ ಅಷ್ಟೊಂದು ತಿಕ್ನೆಸ್ಸಲ್ಲಿ ನಾನು ನೀರು ಹಾಕಿ ಕಲಸಿ ಇವಾಗ ತಾನೇ ಫ್ರೆಶ್ಶಾಗಿ ನಾನು ಬಿಡ್ತಿರೋ ಅಂಥದ್ದು. ಬಟ್ ಆದರೆ ಆಗಲೇ ನಾನು ಪೌಡ್ರಸ್ ಏನೇನು ಹಾಕಬೇಕಿತ್ತು ನೋಡಿ ಅದನ್ನೆಲ್ಲ ಹಾಕ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕಿದ್ದೆ ನಾನು. ಇಲ್ಲಿ ಅಜ್ವಾನ ಅದೆಲ್ಲ ಇಲ್ಲ ಫ್ರೆಂಡ್ಸ್, ತೊಗೊಂಬಂದಿಲ್ಲ. ನಾನು ಜಾಸ್ತಿ ಅಷ್ಟು ಅದನ್ನು ಯೂಸ್ ಮಾಡಲ್ಲ ನೋಡಿ, ಹಾಗಾಗಿ ಅದು ಇರಲಿಲ್ಲ, ಹಾಗಾಗಿ ನಾನು ಅದನ್ನು ಯೂಸ್ ಮಾಡಲಿಲ್ಲ. ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರಲಿ ಅಂತೇಳಿ ಒಂದೇ ಒಂದು ಚಿಟಿಕೆ ಅಷ್ಟು ಮಾತ್ರ ನಾನು ಜೀರಿಗೆ ಹಾಕಿದ್ದಂಥದ್ದು. ಬೋಂಡದ ಮೆಣಸಿನ್ಕಾಯಿ ತೊಗೊಂಬಂದಿದ್ದಲ್ಲ, ಹಾಗಾಗಿ ಮಾಡಿದೆ, ವೇಸ್ಟ್ ಆಗುತ್ತಲ್ಲ ಅಂಥೇಳಿ, ಫಾರ್ ಎ ಚೇಂಜ್ ಇರಲಿ ಅಂತೇಳಿ ನನ್ನ ಮಗಳ ಮನಸ್ಸು ಸ್ವಲ್ಪ ಆ ಕಡೆ ಈ ಕಡೆ ಒಂದು ಡೈವರ್ಟ್ ಆಗಿತ್ತಲ್ವ, ಸ್ವಲ್ಪ ಒಂಥರ ಸ್ಕ್ರ್ಯಾಶ್ ಆದಂಗೆ ಆಗಿತ್ತಲ್ವ ಅವಳಿಗೆ. ಚೇಂಜ್ ಇರಲಿ, ಏನಾದರೂ ತಿನ್ನೋದು ಮಾಡಿಕೊಟ್ರೆ ಆ ಕಡೆ ಗಮನ ಬೇರೆ ಸೆಳೆಯುತ್ತೆ ಅಂದರೆ ಇವತ್ತು ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಗೊತ್ತಾಗುತ್ತೆ ನನ್ನ ಮಗಳಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ನಾನು ಅದು ತಿನ್ನಲಿ ಇದು ತಿನ್ನಲಿ, ಅವಳಿಗೆ ಬೇರೆ ಒಂದು ನೋವಿನ ವಿಷಯ ಅಥವಾ ಬೇರೆ ಕಡೆ ಒಂದು ಯಾವುದೋ ಒಂದು ಮನಸ್ಸಿಗೆ ಬಂದು ಅವಳು ಅದನ್ನು ಆ ಕಡೆ ಮೈಂಡು ಡೈವರ್ಟ್ ಆಗದೇ ಇರಲಿ ಅಂತ ಎಷ್ಟು ಕಷ್ಟಪಡ್ತೀನಿ. ನನ್ನ ಮಗಳನ್ನ ಎಷ್ಟು ಖುಷಿಯಾಗಿಡೋದಕ್ಕೆ ಎಷ್ಟು ಇದು ಮಾಡ್ತೀನಿ. ಒಂದು ಕ್ಷಣದಲ್ಲಿ ರಾಕ್ಷಸನ ಅಂತ ಬಂದ್ಬಿಟ್ಟು ಹುಳಿ ಹಿಂಡ್ಬಿಟ್ಟು ಅದನ್ನು ರಂಗೋಲಿ ಎಲ್ಲ ಕಾಲಾಗಿ ಹಾಕಿ ಅತ್ತ ಕೆಡಿಸ್ತಾರಲ್ಲ ಹಂಗೆ ಇರೋಂಥ ಮನುಷ್ಯ. ಇಂಥ ಮನುಷ್ಯ ಒಳಗಿದ್ರೂ ನಂಗೆ ನೆಮ್ಮದಿ ಇಲ್ಲ, ಹೊರಗಡೆ ಇದ್ರೂ ನೆಮ್ಮದಿ ಇಲ್ಲ. ಕಡೆಗೂ ನನ್ನ ಮಗಳು ನೋಡಿ, ನೀವು ಲಾಸ್ಟ್ ಕೊನೆವರೆಗೂ ನೋಡಿ, ಅವಳು ಊಟನೇ ಮಾಡಲಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಅದು ಹಿಂಗಿದ್ರೆ ಊಟ ಮಾಡ್ತಾಳೆ ನನ್ನ ಮಗಳು, ಹಾಗಿದ್ರೆ ಊಟ ಮಾಡ್ತಾಳೆ, ನಿಮಗೂ ಕೂಡ ಜೊತೆ ಶೇರ್ ಮಾಡ್ಕೊಳಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದೆಲ್ಲ ಎಷ್ಟು ಚಿತ್ತಾರವಾಗಿ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ನಿಂತ್ಕೊಂಡು ಮಾಡೋಂಥದ್ದು ಏನಿತ್ತು. ನಾನು ಈ ಗ್ರೀನಿಶ್ ಆಗಿ ಇದನ್ನು ಒಂದು ಪಲ್ಯನ ಅದಕ್ಕೆ ಪೂರಿ ಎಲ್ಲ ಮಾಡೋದೇನಿತ್ತು, ನಾನು ಸುಮ್ಮನೆ ಆಗ್ಬೋದಾಗಿತ್ತು. ಯಾವುದೋ ಒಂದು ಅನ್ನ ಸಾಂಬಾರು, ಅನ್ನ ಗೊಜ್ಜು ಏನಾದರೂ ಮಾಡಿಕ್ಬೋದಾಗಿತ್ತು. ಅವಳು ತಿನ್ನಲಿ, ಎಷ್ಟು ಚೆನ್ನಾಗಿರೋದು ತಿಂದ್ಕೊಂಡು ಅವಳು ಆರಾಮಾಗಿರಲಿ, ಯಾವುದೊಂದು ತಂದೆ ಇಲ್ಲ ನನ್ನ ನೋವು ಅಥವಾ ಈ ಸಂಬಂಧರು ಕೊಟ್ಟರೆ ಕಾಟದ ಒಂದು ನೋವು, ಆ ಮನೆಯಿಂದ ನಮ್ಮನ್ನು ಹೊರಗಡೆ ಕಳಿಸಿದ್ದಂಥ ನೋವು ಎಲ್ಲ ಮರೆತ್ಕೊಂಡು ಆರಾಮಾಗಿರಲಿ ಅಂತ ನಾನು ಮಾಡಿದರೆ, ಒಂದು ಕ್ಷಣ ಬಂದು ಈ ಮನುಷ್ಯ ಒಂದು ಗುಡುಗು ಮಿಂಚು ಥರ ಬಂದು ಹೋಗ್ಬಿಡ್ತಾನೆ ನಮ್ಮ ಲೈಫಲ್ಲಿ. ಏನಾದರೂ ಒಂದು ಕಿತಾಪತಿ ಮಾಡಿ ಆ ಒಂದು ಇದು ಹವಾ ನನ್ನ ಮಗಳಿಗೆ ಇನ್ನೂ ಕೂಡ ಹಾರಿಲ್ಲ ಪಾಪ. ಅದು ಮನಸ್ಸಿಗೆ ಏನೋ ಒಂಥರ, ಏನಕ್ಕೆ ಇವರು ಇಬ್ಬರು ಈ ಥರ ಆಡ್ತಾರೆ, ಏನಕ್ಕೆ ಹಿಂಗೆ, ಅದು ಅವಳ ಮನಸ್ಸಲ್ಲಿ ಮೈಂಡಲ್ಲಿ ಏನು ನೋಡುತ್ತೆ. ಅವಳು ಊಟನೇ ಮಾಡಲಿಲ್ಲ, ಕಡೆಗೆ ಊಟ ಮಾಡಲೇ ಇಲ್ಲ. ಅದಕ್ಕೆ ನಾನು ಊಟ ಮಾಡಿದ್ದು ಕ್ಲಿಪ್ಪಿಂಗು ಕೂಡ ಹಾಕಲೆ, ತಟ್ಟೆಗೆ ಇಟ್ಟಿದ್ದು ವಾಪಸ್ ಅವಳು ತಟ್ಟೆಗೆ ತಂದು ಹಾಗೆ ಇಟ್ಲು, ನಾನು ಹಾಕಿ ಕೊಟ್ಟೆ. ಏನಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ಅಷ್ಟೇ ಅದು ಕ್ಲಿಪ್ಪಿಂಗು. ಹಾಗಾಯಿತು ನಮ್ದು ಇವತ್ತು ಕತೆ. ಅದು ಯಾರಿಗೂ ಅರ್ಥ ಆಗೋದಿಲ್ಲ, ಈ ವಿಡಿಯೋ ಮಾಡೋ ಮುಖಾಂತರ 4 ಜನಕ್ಕೆ ತಿಳಿತಾ ಇದೆಯೋ ಅಷ್ಟೇ, ಬಿಟ್ಟರೆ ಆ ಮನುಷ್ಯ ಇದ್ರೂ ನೀವು ಉಂಡ್ರಾ ತಿಂದ್ರಾ ಉಪವಾಸ ಇದ್ರಾ ಬದುಕಿದ್ರಾ ಸತ್ತಿದ್ರಾ ಅಂತ ಕೇಳ್ತಾ ಇರಲಿಲ್ಲ. ಹೋದ್ರಂತೂ ಬದುಕಿದ್ದೀರಲ್ಲ ಅಂತ ಬಂದು ಕಾಟ ಕೊಡ್ತಾರೆ ಅಂತ ಕೆಟ್ಟ ಮೃಗ ಮನುಷ್ಯ. ನಾವು ಸತ್ತರೆ ಇನ್ನೂ ಆರಾಮಾಗಿ ಚೆನ್ನಾಗಿರ್ತಾನೆ, ನಾವು ಇಲ್ದಿದ್ರು ನಾವು ಈ ಭೂಮಿ ಮೇಲೆ ಇದ್ದು ಅವ್ರಿಗೇನು ಕಾಟ ಕೊಡ್ತಾಯಿಲ್ಲ, ಆ ಮನುಷ್ಯಂಗೇನು ಕಾಟ ಕೊಡ್ತಾಯಿಲ್ಲ. ಆದರೂ ಕೂಡ ನಮಗೆ ಆ ಕಾಟ ಕೊಡೋದು ತಪ್ಪಿಲ್ಲ. ಇವಾಗ ನನ್ನ ಮಗಳದೊಂದು ಕ್ಲಾತ್ ಇದೆ ಫ್ರೆಂಡ್ಸ್, ಅದನ್ನು ನಾನು ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕಾಗಿತ್ತು. ಅದು ತುಂಬ ಹಳೆಯದೇ ಡ್ರೆಸ್ಸು, ಬಟ್ ಆದರೆ ಅವಳು ಸ್ವಲ್ಪ ಇವಾಗಿನ ಒಂದು ಟ್ರೆಂಡಿಂಗಲ್ಲಿ ಏನಿದೆ ಅಲ್ವಾ, ಅದನ್ನು ಮನೇಲಿ ಡೈಲಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ ತುಂಬ ಲೆಂತಿ ಆಗುತ್ತೆ, ಸ್ವಲ್ಪ ಶಾರ್ಟ್ ಮಾಡಿದರೆ ಆರಾಮಾಗಿ ಈಸಿಯಾಗಿ ನಾವು ಇದನ್ನು ವೇರ್ ಮಾಡ್ಬೋದು ಅಂತ ಹೇಳಿದ್ಲು. ಹಂಗಾಗಿ ಇದಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ ನನಗೆ. ಬೇರೆ ಕೆಲಸ ಅಂದರೆ ಯೂಟ್ಯೂಬ್ದು ಒಂದು ದೊಡ್ಡ ಒಂದು ಮುಕ್ಕಾಲು ಕೆಲಸ ಇತ್ತು, ನಿಜವಾಗ್ಲೂ ಹೇಳಿದರೆ ಐಸ್ವೇರ್. ಮುಕ್ಕಾಲು ಟೈಮು ಒನ್ ಡೇಯಲ್ಲಿ ನಾನು ಮುಕ್ಕಾಲು ಟೈಮು ಯೂಟ್ಯೂಬ್ಗೆ ಕೊಟ್ಟಿರ್ತೀನಿ. ಇನ್ನು ಅಂದರೆ ನಾನು ಯೂಟ್ಯೂಬ್ ಓಪನ್ ಮಾಡ್ಕೊಂಡು ನೋಡ್ತಾ ಇರೋಂಥದ್ದಲ್ಲ, ಅದಕ್ಕೆ ನಾನು ಏನೋ ಒಂದು ವೀಡಿಯೋ ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಿರೋಂಥದ್ದು. ಮುಕ್ಕಾಲು ಡೇ ಫುಲ್ ಅದಕ್ಕೆ ಹೋಗಿರುತ್ತೆ. ಇನ್ನು ಕಾಲು ಡೇ ಮಾತ್ರ ನನ್ನ ಒಂದು ಜೀವನಕ್ಕೆ ನಾನು ದುಡಿಮೆ ಅನ್ನೋದು ಏನಿರುತ್ತೆ, ದುಡಿಮೆ ಮನೆ ಕೆಲಸ ಅದು ಇದು ಅನ್ನೋದೇ ಆಗಿರುತ್ತೆ. ಈ ಥರ ಒಂದು ನನ್ನ ಒಂದು ಲೈಫಲ್ಲಿ ಬ್ಯುಸಿಯಾಗಿರೋಂಥದ್ದು. ನಮಗೆ ಫುಲ್ಲು ನನ್ನ ನಿದ್ದೆ ಅನ್ನೋದು ಕೂಡ ಅಷ್ಟಾಗಿ ನಾನು ನಿದ್ದೆ ಅನ್ನೋದು ಮಾಡ್ತಾಯಿಲ್ಲ. ನಾನು ನಿದ್ದೆ ಅಂದರೆ 1 hour 2 hour ಮಾಡಿದ್ರೆ ಹೆಚ್ಚು. ಅದು ಮಧ್ಯಾಹ್ನ ಹೊತ್ತು ಎಂಥ ಹಿಂಸೆ ಆಗುತ್ತೆ ಅಂದರೆ
ನಿದ್ದೆ ಮಾಡಿರಲ್ಲ, ರಾತ್ರಿ 12 ಆದ್ರೂ ಕೂಡ ನಿದ್ದೆ ಮಾಡಿರಲ್ಲ. ಬೆಳಿಗ್ಗೆ 4:30 ಎದ್ದಿರ್ತೀನಿ ಅಂದರೆ ಯಾವ ಮನುಷ್ಯಂಗೆ ತಾನೇ ಆರಾಮಾಗಿ ಇರೋದಕ್ಕೆ ಸಾಧ್ಯ? ಮಧ್ಯಾಹ್ನದ ಹೊತ್ತು ತುಂಬಾ ಒಂದು ಅರ್ಧ ಗಂಟೆ ಹೊತ್ತು ಮಲ್ಕೋಬೇಕು ಅಂತೇಳಿ ತುಂಬ ಹಿಂಸೆ ಆಗ್ತಾ ಇರುತ್ತೆ. ಆವಾಗ ಒಂದು ಕ್ಷಣ ಉಳ್ಕೊಳ್ಳೋದಕ್ಕೂ ಕೂಡ ನನಗೆ ಪುರ್ಸತ್ತಿರಲ್ಲ. ಅಲ್ಗೂ ನೋಡಿ ಈ ಬಟ್ಟೆ ಹೊಲಿಯುವಾಗ ಸುಮಾರು 8:30 ಮೇಲಾಗೋಗಿತ್ತು. ಅಷ್ಟೊತ್ತು ನಾವೇನು ಮಾಡ್ತಾ ಇರ್ಬೋದು ಅನ್ಬೋದು, ಬರೀ ಇದನ್ನೇ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ದುಡಿಮೆನೂ ಕೂಡ ಜೊತೆಗಿರುತ್ತೆ. ಅದಕ್ಕೂ ಕೂಡ ಕಡೆ ಗಮನ ಕೊಟ್ಟರೆ ನಾನು ನಿಮಗೆ ಈ ಕಡೆ ವೀಡಿಯೋ ಕೂಡ ಹಾಕೋದಕ್ಕಾಗೋದು, ಹೊಟ್ಟೆಪಾಡು ಕೂಡ ನಡೆಯೋದಕ್ಕಾಗೋದು. ಈ ಎಲ್ಲ ಸಮಸ್ಯೆಗಳು ಇರ್ತವೆ ಫ್ರೆಂಡ್ಸ್. ಇಷ್ಟು ನಾವು ಒಂದು ಸಮಸ್ಯೆ ಒಳಗೆ ನಾವು ನಮ್ಮ ಒಂದು ಜೀವನನ ಸಾಗಿಸ್ತಾ ಇರ್ತೀವಿ. ಯಾರೂ ನಿಂಗಿಲ್ಲ ಅಂತಂದರೆ ಯಾರೂ ಬಂದು ಕೊಡೋರು ಇರೋದಿಲ್ಲ. ನಮ್ಮ ಕಷ್ಟ ನಮ್ಗೆ ಇದ್ದಿದ್ದೇನೆ, ಯಾರು ಬಂದು ಕೇಳೋರಂತೂ ಫಸ್ಟ್ ಆಫ್ ಆಲ್ ಯಾರೂ ಇರೋದಿಲ್ಲ. ಚೆನ್ನಾಗಿದ್ರಂತೂ ಯಾರೂ ಸಹಿಸೋದಿಲ್ಲ. ನಿಮ್ಮ ಯಾವ ಮನುಷ್ಯನಾಗಲಿ ಫ್ರೆಂಡ್ಸ್, ಕೈಲಾದರೆ ಒಳ್ಳೇದು ಮಾಡಬೇಕು, ಆಗಲಿಲ್ಲ ಅಂದರೆ ಸುಮ್ಮನೆ ಇದ್ಬಿಡಬೇಕು. ಕೆಟ್ಟದಿರೋಂಥ ಮಾತ್ರ ಯಾವತ್ತೂ ಯಾರಿಗೂ ಮಾಡೋಕ್ಕೆ ಹೋಗ್ಬಾರ್ದು ಅನ್ನೋದು ನನ್ನ ಒಂದು ಮಾತು. ಬಟ್ ಆದರೆ ಒಳ್ಳೇದು ಮಾಡೋಕ್ಕಂತೂ ಆಗೋದಿಲ್ಲ, ಕೆಟ್ಟದ್ದು ಮಾಡೋದಕ್ಕಂತ ಫಸ್ಟಾಗಿರ್ತಾರೆ. ಇಂಥವ್ರಿಗೆ ನಾವು ಹೊಟ್ಟೆಗೆ ಇಟ್ಕೊಂಡು 4 ವರ್ಷ ಸಾಕಾಗಿ ನಾನು ಈ ವಿಷಯನ ಹೊರಗಡೆ ಹಾಕಿರೋಂಥದ್ದು. ನಮಗೂ ಸಾಕಾಗಿ, ನಮಗೂ ಬದುಕಬೇಕು ಅನ್ನೋಂಥದ್ದು ಮನಸ್ಸಲ್ಲಿ ನಮಗೂ ಕೂಡ ಆಸೆ ಇರುತ್ತೆ. ನಾವು ಸಾಯಂಥ ತಪ್ಪೇನು ಮಾಡಲಿಲ್ಲ, ಈ ಮನುಷ್ಯ ನಮ್ಮ ಹಣೆ ಬರಕ್ಕೆ ಇಂಥ ಕೆಟ್ಟ ಮೃಗ ಸಿಕ್ಕಿದ್ದಾನೆ ಅಂದ ತಕ್ಷಣ ಸಾಯಂಥದ್ದೇನು, ಕೈ ಕಾಲು ದಿಂಬಿದ್ದಾವೆ, ನಾವು ದುಡ್ಕೊಂತೀವಿ, ನಾವು ತಿಂತೀವಿ ಅಂತೇಳಿ ನಾವು ಬಂದರೆ ಅದನ್ನು ಕೂಡ ಸಹಿಸೋದಿಲ್ಲ. ಹಾಗಾಗಿ ಏನೋ ವೀಡಿಯೋ ಮುಖಾಂತರ ಹೊರಗಡೆ ಹಾಕಿದ್ದೀನಿ. ಇನ್ನಾದರೂ ನಾಚಿಕೆ ಮಾನ ಮರ್ಯಾದಿದ್ದರೆ ನಮ್ಮ ಸುದ್ದಿ ಬರದೇ ಇರಲಿ ಅಂತೇಳಿ ಅಷ್ಟೇನೆ. ಇವಾಗ ನನ್ನ ಮಗಳದ್ದು ಎಲ್ಲ ಡ್ರೆಸ್ಸು 3 ಡ್ರೆಸ್ ಏನಿತ್ತು ಅದನ್ನು ನಾನು ಕಟ್ ಮಾಡಿದ್ದೀನಿ, ಶಾರ್ಟ್ ಮಾಡಿದ್ದೀನಿ. ತುಂಬ ಲೆಂತಿ ಆಗಿತ್ತು, ಕಸ ಗುಡ್ಸ ಒಂದು ರೇಂಜಿಗಿತ್ತು ಅವಳ ಡ್ರೆಸ್ ಅದು. ಹಂಗಾಗಿ ಅವಳು ಅದನ್ನೇ ಯಾವಾಗಾದ್ರೂ ಒಮ್ಮೆ ಹಾಕೊಂಡವಳು, ಡೈಲಿ ವೇರ್ ಮಾಡ್ತಾ ಇರಲಿಲ್ಲ. ಅಷ್ಟೊಂದು ಲೆಂತಿ ಇರೋದಕ್ಕೆ ಅದನ್ನು ಆಲ್ಟ್ರೇಷನ್ ಮಾಡೋದಕ್ಕೂ ಕೂಡ ನನಗೆ ಟೈಮ್ ಇರಲಿಲ್ಲ. ಅವಳು ಕೂಡ ಆ ಥರ ಅವಳು ಕೂಡ ಕೇಳಿರಲಿಲ್ಲ ಆಲ್ಟ್ರೇಷನ್ ಮಾಡ್ಕೊಡೋ ಅಂತ. ಈಗಿನ ಒಂದು ಟ್ರೆಂಡಿಂಗ್ ನೋಡಿ ಆವಾಗ ಅವಳು ಹೇಳಿದ್ದಕ್ಕೆ ನಾನು ಇವಾಗ ಅದನ್ನು ಹೊಲಿಯೋಣ ಅಂತ ಒಂದು ಡಿಸೈಡ್ ಮಾಡಿದ್ದೀನಿ, ಸ್ಟಿಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನನ್ನ ಮಗಳು ಆ ಡ್ರೆಸ್ ಹಾಕೊಂಡು ನೋಡಿದ ನಂತರ ಅದು ಕರೆಕ್ಟ್ ಫಿಟ್ಟಿಂಗಲ್ಲಿ ಇತ್ತು. ಇನ್ನೂ ಒಂದು ಡ್ರೆಸ್ ಇತ್ತು, ಅದು ಹೊಸದ ಒಂದು ಟಾಪೇನೆ, ಬಟ್ ಅದು ಈ ಟಾಪ್, ಅದು ಈ ಪಿಂಕ್ ಕಲರ್ ಟಾಪು. ಇದಕ್ಕೆ ನಾನು ಕರೆಕ್ಟ್ ಒಂದು ಸ್ಟಿಚಿಂಗ್ ಕರೆಕ್ಟಾಗಿ ಒಂದು ಬಾಡಿ ಫಿಟ್ಟಿಂಗಿಗೆ ನಾನು ಹೊಲ್ದಿರೋಂಥದ್ದು, ಅದು ಮಾತ್ರ ಕಟ್ ಮಾಡಿ ಹೊಲ್ದಿರೋಂಥದ್ದು. ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳು ಫಿನಿಶ್ ಆದವು. ಅವಳು ಒಂದು ಏನು ಸ್ಟಿಚ್ ಮಾಡೋಂಥದ್ದು ಇತ್ತಲ್ವ ಅದೆಲ್ಲ ಸ್ಟಿಚ್ ಮಾಡಿದ್ದಾಯಿತು. ಆದರೆ ಅವಳಿಗೊಂದು ಬ್ಲೌಸ್ ಹೊಲ್ಕೊಡೋದೊಂದು ಇತ್ತು ಫ್ರೆಂಡ್ಸ್. ಇದೇ ಆಗೋಗಿದೆ. ನಾವೇನೋ ನಮ್ಮ ಪಾಡಿ ಯಾರಿಗೂ ತೊಂದರೆ ಮಾಡೋಕ್ಕೆ ಹೋಗೋದಿಲ್ಲ, ಹೊರಗಡೆ ಕಾಲಿಕಕ್ಕೆ ನಮಗೆ ಟೈಮ್ ಇರೋದಿಲ್ಲ. ಬೇರೆ ಸಮಸ್ಯೆಯನ್ನು ನೋಡೋಕ್ಕೂ ಟೈಮ್ ಇರೋಲ್ಲ, ಕೇಳೋಕ್ಕೂ ಟೈಮ್ ಇರೋಲ್ಲ. ನಮ್ಮದೇ ದೊಡ್ಡದಾಗಿರುತ್ತೆ, ಯಾರು ಕೇಳೋರಿಲ್ಲದೆ ಹೇಳೋರಿಲ್ಲದೆ. ಅದರಲ್ಲಿ ನಾವು ಇದು ನೋಡಿ ಹಬ್ಬಕ್ಕೊಂದು ಬ್ಲೌಸ್ ಹೊಲಿಯೋಣ ಅಥವಾ ಮಗಳಿಗೆ ಏನಾದರೂ ಒಂದು ಪಾಪ ಅವಳು ಖುಷಿಯಾಗಿರಲಿ ಅಂತ ಏನೋ ಒಂದು ಮಾಡ್ತಾಯಿದ್ರೆ ಈ ರಾಕ್ಷಸ ಬಂದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್. ಏನ್ ಗೊತ್ತಾ ಫ್ರೆಂಡ್ಸ್, ಇವಾಗ ಸಾಯಂಕಾಲ ಎಷ್ಟಾಗಿದೆ ಗೊತ್ತಾ? ಇವಾಗ 8:45 ಆಗಿದೆ, ಸಂಜೆ 8:45 ಅಂತಂದ್ರೆ ಇವಾಗ ಏನು ಅಂತಂದ್ರೆ ನಾನು ನಿಮ್ ಜೊತೆ ನಾನೊಂದು ವಿಷಯ ಶೇರ್ ಮಾಡ್ಕೋಬೇಕು, ಆಯ್ತಾ? ಈಗ ಅಪ್ಡೇಟ್ ಕೊಡ್ಬೇಕಲ್ವಾ, ನಾನು ಏನ್ ನಡೀತದಲ್ಲ ಅಪ್ಡೇಟ್ ಕೊಡ್ಬೇಕಲ್ವಾ, ಅದರಲ್ಲಿ ಇದು ಒಂದು ಕೂಡ ಆಡ್ ಅಂತ ನಾನು ಆಡ್ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದೀನಿ. ಅದು ತಪ್ಪೋ ಸರಿನೋ ಗೊತ್ತಿಲ್ಲ, ಬಟ್ ಆಡ್ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಮುಂದೆ ಒಂದಿನ ಯಾರಾದ್ರೂ ಒಂದು ಕ್ವಶನ್ ಹಾಕಿದಾಗ ಈ ಒಂದು ಸುಳುವು ಯಾರಿಗಾದ್ರೂ ಒಬ್ರು ಸಿಕ್ಕಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಹಂಗಾಗಿ ಇಲ್ಲಾಂದ್ರೆ ಸುಮ್ನೆ ಗೊತ್ತಿಲ್ಲದೆ ಕಮೆಂಟ್ ಆಗ್ತಾ ಇರ್ತಾರೆ ನೆಗೆಟಿವ್ಗೆ. ನಂಗೇನ್ ಬೇಜಾರಿಲ್ಲ, ತುಂಬಾ ಹರ್ಟ್ ಆಗೋ ತರ ಆಗ್ತಾರಲ್ವಾ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋಂಥದ್ದು. ನೆಗೆಟಿವ್ ಹಾಕಿ ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಆದ್ರೆ ತಪ್ಪುಗಳನ್ನ ತಿದ್ದುಕೊಳ್ಳೋಷ್ಟು ಹಾಕಿ. ಇನ್ನೆಂದ್ರೆ ನಾವು ವ್ಲಾಗೇ ಮಾಡಬಾರ್ದು ಅನ್ನೋ ತರ ನೀವು ಮಾತಾಡಿದ್ರೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಅಂತರಿಗೋಸ್ಕರ ನಾನು ಈ ಒಂದು ಕ್ಲೂನ ನಾನು ಕೊಡ್ತಾ ಇರೋಂಥದ್ದು. ಏನು ಅಂತಂದ್ರೆ, ನನ್ನ ಮಗಳು ಬೆಳಿಗ್ಗೆಯಿಂದ ಒಂದು ತುತ್ತು ಅನ್ನ ಅಲ್ಲ, ಒಂದು ಅಗಳು ಅನ್ನನೂ ಕೂಡ ಅವಳು ಬಾಯಿ ಇಟ್ಟಿಲ್ಲ, ಆಯ್ತಾ? ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಏನೋ ಹೇಳ್ತಾರಲ್ಲ, ಹನಿ ಹನಿ ಗೂಡಿದೆ ಹಳ್ಳ ಅಂತ ಹೇಳ್ತಾರಲ್ಲ, ಹಂಗೆ ನಮ್ಮವು ಸಾಕಷ್ಟು ಇರ್ತವೆ. ಅದ್ರ ಜೊತೆ ಈ ಹನಿ ಒಂದು ದೊಡ್ಡ ಹನಿ ದಪ್ಪದ ಬಿದ್ಬಿಡುತ್ತೆ. ಆ ಕಷ್ಟ ಅನ್ನೋದು ಈ ತರ ಒಂದು ಕ್ರಾಶ್ ಆಯ್ತಲ್ಲ, ನಮ್ಮನೆ ದಿನ ಗಾಡಿದೊಂದು ಇಶ್ಯೂ ಆದಾಗಿಂದ ನಮ್ಮನೆ ನೆಮ್ಮದಿನೇ ಇಲ್ಲ. ಗಾಡಿ ಬಗ್ಗೆ ಯಾವಾಗ ಗಾಡಿ ಸ್ಕ್ರಾಚ್ ಮಾಡೋದ್ನ ಮನುಷ್ಯ ಅವ್ನು ಯಾವತ್ತು ಅವನಿಂದ ನಂಗೆ ನೆಮ್ಮದಿ ಸಿಕ್ಕಿದ್ರೆ ನಾನು ಇವತ್ತು ಈ ಗಂಡನ್ ಬೇಡ ಅನ್ನೋ ಡಿಸಿಷನ್ ಯಾವ ಹೆಣ್ಣು ಬರಲ್ಲ, ನಾನು ಬರಲ್ಲ. ನನಗೂ ಗಂಡ ಮನೆ ಮಕ್ಕಳು ಅಂತ ನಂಗೆ ತುಂಬಾ ಆಸೆ ಕನಸುಗಳಿದಾವೆ. ನಮಗೂ ಆತರ ಒಳ್ಳೆ ಜೀವನ ಸಿಗ್ಬೇಕು ಅಂತಾನೆ ಇದೆ. ಎಲ್ಲದಕ್ಕೂ ಎಷ್ಟು ಅಂತ ಅಂಜಿಕೆ ಪಡ್ಕೊಂಡು ಅವ್ರ ಹತ್ರ ಇನ್ನೇನ್ ಜೀವಕ್ಕೆ ಆಪತ್ತು ಅಂದಾಗ್ಲೇ ನಾನು ಈ ಕಡೆ ನಾನು ಬದುಕ್ಬೇಕು ಅನ್ನೋ ಆಸೆಯಿಂದ ಬದುಕ್ಬೇಕು ಅನ್ನೋ ಒಂದು ಇದರಿಂದ ನಾನು ಹೊರಗಡೆ ಬಂದಿರೋದು ಬಿಟ್ರೆ ಎಲ್ಲ ತುದಿ ಅಂತ ನೋಡಿ ಅದು ನಾವೇನು ಸುಮ್ಸುಮ್ಮನೆ ಚಲಾಟಕ್ಕೆ ಬಿಟ್ಟು ಬಂದಿಲ್ಲ. ಅವ್ರ ಹತ್ರ ಅಷ್ಟು ಕೆಟ್ಟ ಬಿಹೇವಿಯರ್ಗೆ ಬಂದಿದ್ದೀನಿ, ಆಯ್ತಾ?
ಆಗಿದ್ದಾಗ ನಮ್ಮನ್ನ ಇವಾಗ ನಾವ್ ಎಲ್ಗೋ ಒಂದು ಸೆಟಲೈಟ್ ಆಗ್ತಾ ಇದೀವಿ ಅನ್ಬೇಕಾದ್ರೆ ಬಂದು ಕಾಟ ಕೊಡ್ತಾ ಇರೋದು, ಯಾವ್ದಕ್ಕೂ ನಾವು ಬಗ್ಗಿಲ್ಲ, ವಿಷಯ ಹೊರಗಡೆ ಹಾಕಿಲ್ಲ, ತಲೆ ಕೆಡ್ಸ್ಕೊಂಡಿಲ್ಲ ಅಂದಾಗ ಗಾಡಿ ಸ್ಕ್ರಾಚ್ ಮಾಡಿದ್ದು ನಮ್ ಮನ್ಸಿಗೆ ತುಂಬಾ ಹರ್ಟ್ ಆಯ್ತು. ಅದು ಇಶ್ಯೂ ಆದ್ಮೇಲೆ ನಾನು ಬ್ಲಾಗ್ ಅಲ್ಲಿ ಹೇಳ್ದಾಗ ನಮ್ಮ ಮನ್ಸಿಗೆ, ಬ್ಲಾಗ್ ಅಲ್ಲಿ ಹೇಳ್ದಾಗ ಅಂತಲ್ಲ, ಅದು ಯಾವತ್ತು ನೋಡಿದ್ನೋ ನಾನು ಅವತ್ತಿಂದ ನನ್ನ ಮೈಂಡು ಮನ್ಸು ನಂದು ಸ್ಟಿಲ್ ಆಗಿಲ್ಲ. ಹೇಳ್ಬೇಕು ಅಂದ್ರೆ ನಮ್ಗೆ ಹಿಂಗ್ ಆಗುತ್ತೆ ಅಂದ್ರೆ, ಹರ್ಟ್ ಆಗುತ್ತೆ ಅಂತಂದ್ರೆ ಅದನ್ನೇ ಮಾಡ್ತಾರೆ ಅಂದ್ರೆ ಅವರು ಅದೇ ನಮ್ಗೆ ಖುಷಿ ಕೊಡ್ಬೇಕು ಅಂತ ಅವ್ರ ಉದ್ದೇಶ ಇದೆಯಾ? ಅವ್ರ ಹೊರಗಡೆನೆ ಇಷ್ಟು ಕಾಟ ಕೊಡ್ತಾರಲ್ಲ, ಒಳಗ್ ಬಂದ್ರೆ ಇನ್ ಎಷ್ಟು ಕೊಡ್ಬೋದು ಹೇಳಿ ನೀವೇನೆ? ಅದು ನಮ್ ಜೀವ ನೆಮ್ಮದಿ ಸಿಗುತ್ತಾ? ಒಬ್ಬ ಮನುಷ್ಯನ ಸಹವಾಸ ಮಾಡ್ಬೇಕಾದ್ರೆ ನೆಮ್ಮದಿ ಇರ್ಬೇಕು, ಒಳ್ಳೇದಿರ್ಬೇಕು, ಅವರಿಂದ ಲಾಭ ಇರ್ಬೇಕು, ಖುಷಿ ಇರ್ಬೇಕು, ಸಂತೋಷ ಇರ್ಬೇಕು, ಎಲ್ಲ ಒಳ್ಳೇದು ಅನ್ನೋದು ಸಿಗ್ಬೇಕು. ನಾವು ಆ ಮನುಷ್ಯ ಇಲ್ದಿದ್ರೆ ನಾವು ನೆಮ್ಮದಿ ಆಗಿರ್ತೀವೆಲ್ಲ ಒಳ್ಳೆ ಸಿಗುತ್ತೆ ಅಂತಂದ್ರೆ, ಆ ಮನುಷ್ಯ ಇದ್ರೆ ಕೆಟ್ಟದಾಗುತ್ತೆ ಅಂದ್ರೆ ಆ ಮನುಷ್ಯ ಯಾರಿಗೆ ತಾನೇ ಇಷ್ಟ ಆಗ್ತಾರೆ ಹೇಳಿ ನೀವೇ? ಅದಾಯ್ತಾ? ಆ ಗಾಡಿ ವಿಷಯ ಯಾವಾಗ ಕ್ಲಾಶ್ ಆಯ್ತು ಅವಾಗಿಂದ ನಮ್ಮ ಮನೆ 3-4 ದಿನ ನೆಮ್ಮದಿ ಇಲ್ಲ, ಮನ್ಸಿಗೆ ನೆಮ್ಮದಿ ಇಲ್ಲ, ಆಕ್ಟಿವ್ ಇಲ್ಲ, ಜೋಶ್ ಇಲ್ಲ, ಖುಷಿ ಇಲ್ಲ, ಸಂತೋಷ ಇಲ್ಲ, ಯಾವ್ದು ಒಂದು ಖುಷಿ ಸಂತೋಷ ಅನ್ನೋದಿಲ್ಲ. ಬರೀ ಹೊರಗಡೆಯಿಂದ ಸುಮ್ನೆ ಒಂದು ಹವಾ, ಆ ಮನುಷ್ಯನ ಒಂದು ಹವಾ ಬೀಸೆ ನಾವ್ ಇಷ್ಟೊಂದು ತಂಡೊಡ್ದು ಹೋಗ್ತಿವಲ್ಲ, ವಿಲ ಒದ್ದಾಡ್ ಹೋಗ್ತಿವಲ್ಲ. ಮನುಷ್ಯ ಮನೆಗೆ ಬಂದ್ರೆ ಇನ್ ಎಷ್ಟಿರ್ಬೋದು ಅಂದ್ರೆ ಮುಂದೆ ಹೋಗ್ತಾ ತಿಳಿಸ್ಕೊಡ್ತೀನಿ ನಾನು ನಿಮ್ಗೆ. ಆ ಮನುಷ್ಯನ ಒಂದು ಗುರುತು ಸಮೇತ ಇದಾವೆ ನನ್ನ ಮೈ ಮೇಲೆ ಬಿದ್ದಿರೋಂಥದ್ದು. ಅದು ಸುಮಾರು 20 ವರ್ಷ ಆದ್ರೂ ಕೂಡ ಆ ಗುರುತು ಇನ್ನ ಇದಾವೆ ಅಂದ್ರೆ ಇನ್ ಎಷ್ಟು ರ್ಯಾಶ್ ಇರ್ಬೋದು, ಇನ್ನೆಷ್ಟು ಮೆಂಟ್ಲಿ ಇರ್ಬೋದು, ಇನ್ನೆಷ್ಟು ಒಂದು ಹುಚ್ಚು ಮನ್ಸು ಇರ್ಬೋದು, ನೀವೇ ಲೆಕ್ಕ ಹಾಕ್ಬೋದು. ಇವಾಗ ನಾನು ಸದ್ಯಕ್ಕೆ ಏನ್ ಹೇಳೋದಕ್ಕೆ ಬಂದಿದ್ದೀನಿ ಅಂದ್ರೆ, ನನ್ನ ಮಗಳು ಬೆಳಗ್ಗೆಯಿಂದ ಒಂದು ಹಗಲು ಅನ್ನ ಉಂಡಿಲ್ಲ. ಅವಳಿಗೆ ಮನ್ಸು ಸರಿ ಇಲ್ಲ, ಯಾವ್ದೋ ಒಂದು ಇದಾಯ್ತು, ಎಲ್ಲ ಹಂಗೆ ಅವಳು ಮನ್ಸೆಲ್ಲ ಆಲ್ ಈಸ್ ವೆಲ್ ಅಂದಾಗ ನೀವೇ ನೋಡ್ತಾ ಇದ್ರೆ ಹಿಂದಿ ಬ್ಲಾಗ್ ಅಲ್ಲಿ ನೋಡ್ರಿ ನನ್ನ ಮಗಳು ಎಷ್ಟು ಖುಷಿಯಾಗಿದ್ದಾಳೆ. ನಾನು ಮಾತಾಡೋದಕ್ಕೆ ಎಷ್ಟು ಖುಷಿ ಪಡ್ತಾ ಇದ್ಲು. ನನ್ನ ಮಗಳು ಅಷ್ಟು ಖುಷಿ ಪಡ್ತಾ ಇದ್ರು ಕೂಡ ನಾನು 4 ಜನ ನೋಡ್ಲಿ ಅಂತ, 10 ಜನ ನೋಡ್ಲಿ ಅಂತಾನೆ ನಾನು ಬ್ಲಾಗ್ ಹಾಕ್ತೀನಿ, ವಿಡಿಯೋ ಮಾಡಾಕ್ತೀನಿ. ಅವ್ರ ಜನ ಏನಂದ್ರು ಅನ್ನೋದಕ್ಕಿಂತ ನನ್ನ ಮಗಳು ಇವತ್ತು ಉಂಡಿಲ್ಲ ನೋಡಿ, ಈ ನೋವಿಗಿಂತನ, ಈ ಒಂದು ಸಂಕಟಗಿಂತನ ತಾಯಿ ಆದವಳು ನಮ್ಗೆ ಯಾವ ತರ ಎಕ್ಸ್ಪೆಕ್ಟ್ ಮಾಡ್ಬೇಕಂತ, ಅವಳು ಉಂಡಿಲ್ಲ ಅಂತ ನಾನು ಕೂಡ ಅಷ್ಟಕ್ಕಷ್ಟೇ. ನಮಗೂ ಕೂಡ ಏನ್ ಮಾಡ್ಬೇಕು ಹೇಳಿ? ನಾವು ಹೆಂಗೋ ದುಡ್ಕೊಂತಿರ್ತೀವಿ, ನಾವ್ ಹೆಂಗ ಇರ್ತೀವಿ ಅಂದ್ರೂ ಆ ಮನುಷ್ಯನಿಂದ ನೆಮ್ಮದಿ ಈ ತರ ನಮ್ಗೆ ಹೊರಗಡೆಯಿಂದಾನೇ ಹವಾ ತೋರಿಸ್ತಾ ಇರ್ತಾನೆ. ಒಳಗ್ ಬಂದ್ಬಿಟ್ರೆ ಬೆಂಕಿ ಎತ್ಕೊಂಡು ಹುರಿದೋಗ್ಬಿಡುತ್ತೆ ನಮ್ ಲೈಫ್. ಇನ್ನ ದಗ ಅಂದ್ಬಿಡ್ಬೇಕು. ಹೊರಗಡೆಯಿಂದಾನೇ ನಮ್ಗೆ ಇಷ್ಟ ತೋರಿಸ್ತಾರಲ್ಲ ಅನ್ನೋ ಇದು ಕೆಟ್ಟ ವರ್ತನೆ ಒಳಗ್ ಸೇರ್ಕೊಂಡ್ರೆ ಎಷ್ಟಾಗ್ಬೋದು ಹೇಳಿ? ಹೌದಲ್ವಾ? ಹಂಗಾಗಿ ನನ್ನ ಮಗಳಿಗೆ ಊಟ ಮಾಡಿಲ್ಲ, ಅವಳು ಉಂಡಿಲ್ಲ ಅಂತ ನಾನು ಉಂಡಿಲ್ಲ. ಇವತ್ತು 10 ಗಂಟೆ ಆದ್ರೂ ಕೂಡ ಊಟ ಇಲ್ಲ. ನಮ್ಮನೆ ಮಾಡೋದ್ ನೋಡ್ ಬರ್ರಿ, ನೀವೇನ ತೋರಿಸ್ತೀನಿ ಬನ್ನಿ. ಇವಾಗ ಬೇಕಿದ್ರೆ ಅಲ್ಲಿ ನೋಡಿ, ಕತ್ಲು ಕಾಣ್ತಿರೋದು ಬೇಕಿದ್ರೆ ಇವತ್ತಿನ ಡೇ ಅಲ್ಲಿ ಕಿಟಕಿ ಕಾಣ್ತಿದೆ ತಾನೆ ಕತ್ಲು, ನೋಡಿ ಅಲ್ಲಿ. ನಮ್ಮನೆ ಏನಂದ್ರೆ ಏನೂ ಅಡ್ಗೆ ಖಾಲಿನೇ ಆಗಿಲ್ಲ ನೋಡಿ. ಮಾಡಿದ್ದನ್ನ, ಬೆಳಿಗ್ಗೆ ಮಾಡಿದಂತ ಅನ್ನ ಹಂಗೆ ಐತೆ, ಯಾರು ಉಂಡೇಲ್ಲ ನೋಡಿ. ಅದು ಫುಲ್ಲು ಬೆಳಿಗ್ಗೆ ಮಾಡಿದಂತ ಅನ್ನ ಇದು, ಆಯ್ತಾ? ಪಲ್ಯ ನೋಡಿ, ಬೆಳಿಗ್ಗೆ ಮಾಡಿದಂತ ಪಲ್ಯ ಹಂಗೆ ಇದೆ, ನಾವು ತಿಂದೇ ಇಲ್ಲ, ಆಯ್ತಾ? ನೆನ್ನೆ ಮಾಡಿದಂತ ಸಾಂಬಾರ್ ಯಾವ್ದು ಇಷ್ಟೊತ್ತಿಗೆಲ್ಲ ಖಾಲಿಯಾಗಿ ಹೋಗ್ತಿತ್ತು ನಾವು ಊಟ ಮಾಡಿದಿದ್ರೆ. ಯಾವ್ದು ಇಲ್ಲ, ಯಾವ್ದು ಖಾಲಿ. ಇವಾಗ ನನ್ನ ಮಗಳು ಸ್ವಲ್ಪ ಊಟ ಮಾಡ್ತಾಳೇನೋ, ಮೊಸರನ್ನ ಕಲ್ಸ್ಕೊಟ್ರೆ ಸ್ವಲ್ಪ ಚೇಂಜ್ ಇದೆ, ಏನಾದ್ರು ಬಲವಂತ ಮಾಡಿ ತಿನ್ಸೋಣ ಅಂತ ಹೇಳ್ಬಿಟ್ಟು ಮೊಸರು ತಗೊಂಡ್ ಬಂದೆ. ಹೋಗಿ ನನ್ನ ಮಗಳನ್ನ ನಾನು ಇಷ್ಟು ಕಷ್ಟಪಟ್ಟು ಕಾಪಾಡ್ಕೊಂತೀನಿ ಅವ್ರ ಖುಷಿಗೋಸ್ಕರ. ನೋಡೋಕ್ ಜನಕ್ಕೆ ಏನಾದ್ರು ಅಯ್ಯೋ ಸಿಲ್ಲಿ ಹಂಗಾಡ್ತೀಯ, ಲೂಸ್ ಹಂಗಾಡ್ತೀಯ, ನಿನ್ ಬಿಹೇವಿಯರ್ ನೋಡು, ನಿನ್ ನಡತೆ ನೋಡು, ಇದ್ ನೋಡು, ತಾಯಿ ಮಗಳು ಇಬ್ರು ಲೂಸ್ ಅಂತ. ನಮ್ಮ ಮನೆ ಒಳಗಿರೋ ಕಷ್ಟ 4 ಜನಕ್ಕೆ ಗೊತ್ತಾಗಲ್ಲ, ಆಯ್ತಾ? ನಮ್ಮ ಮನೆ ಒಳಗಡೆ ಇರೋಂಥದ್ದು ಕಷ್ಟ 4 ಜನಕ್ಕೆ ಯಾರಿಗೂ ಗೊತ್ತಾಗಲ್ಲ. ಮನೆ ಒಳಗಿರೋ ಮನುಷ್ಯನೇ ಮಾಡ್ತಾನೆ ಇಲ್ಲಿ ನಮ್ಮನ್ನ ಹಾಳು ಮಾಡೋ ಕೆಲಸ. ಮನೆ ಒಳಗಿರೋ ಮನುಷ್ಯನೇ ಹೊರಗಡೆ ಹೋಗ್ಬಿಟ್ಟು ಹಾಳು ಮಾಡೋ ಕೆಲಸ ಮಾಡ್ತಾನೆ. ಒಳಗ್ ಬಂದ್ಬಿಟ್ರೆ ಇನ್ ಯಾಪಾಟಿ ಆಗ್ಬೋದು ಅನ್ನೋ ಭಯ ನಮಗೆ, ಹೌದಾ? ಅದಕ್ಕೋಸ್ಕರ ನೋಡಿ ನನ್ನ ಮಗಳು ಇವತ್ತು ನಾನು ಇಷ್ಟೊತ್ತು ನಾನು ಮಾತಾಡ್ತಾ ಇದ್ದೀನಿ, ಅವ್ರ ಕಡೆಯಿಂದ ಒಂದು ರೆಸ್ಪಾನ್ಸ್, ಒಂದು ಸೌಂಡ್ ಬರ್ತಾ ಇದೆಯಾ? ಬರ್ತಾ ಇಲ್ಲ. ಯಾಕೆ ಬರಲ್ಲ? ಅವಳಿಗೆ ಮನ್ಸಿಗೆ ನೆಮ್ಮದಿ ಇಲ್ಲ. ಅವಳಿಗೆ ಮನ್ಸಿಗೆ ನೆಮ್ಮದಿ ಇಲ್ಲ ಅಂದ್ರೆ ಖುಷಿ ಇಲ್ಲ ಅಂದ್ರೆ ಅವಳು ಒಂದು ತೊಟ್ಟು ನೀರು ಕುಡಿಯಲ್ಲ, ಉಪವಾಸನೇ ಇದ್ದಾಳೆ. ಅವಳಿಗೇನೋ ಒಂಥರ ಮನ್ಸು ಎಲ್ಲ ಏನು ಕೂಟ ಏನಕ್ಕಿದೆಲ್ಲ ಅನ್ನೋ ತರ. ನನ್ನ ಮಗಳಿಗೆ ಒಂದಿಷ್ಟು ಖುಷಿ ಕಾಣ್ಬೇಕಾದ್ರೆ ನಾನು 4 ವರ್ಷ ಸತತ ಎಷ್ಟು ಕಷ್ಟಪಟ್ಟಿದ್ದೀನಿ, 4-5 ವರ್ಷ ಅಂದ್ರೆ ಈ ವ್ಲಾಗಿಂದ ಎಷ್ಟೋ ಖುಷಿಯಾಗಿದ್ಲು. ನಿಜವಾಗ ನೀವು ನಂಬೋದಿಲ್ಲ, ನೀವು ನಂಬ್ತಿರಲ್ಲ, ಅದು ನಂಗೂ ಗೊತ್ತಿಲ್ಲ. ಆ ದೇವ್ರ ಆಣೆ ಮಾಡಿ ಹೇಳೋದು ಹೇಳ್ತೀನಿ, ನಿಜವಾಗ ನನ್ನ ಮಗಳು ಎಷ್ಟು ಸಫರ್ ಆಗಿದ್ದಾಳೆ, ಎಷ್ಟು ಕಣ್ಣೀರ್ ಹಾಕಿದ್ದಾಳೆ, ಕಣ್ಣೀರ ಕೈ ತೊಳ್ದಾಳೆ. ಅವಳು ಎಷ್ಟು ನಾನು ಸಮಾಧಾನ ಮಾಡಿದ್ದೀನಿ ಅಂದ್ರೆ ಆ ಭಗವಂತಿಗೆ ಗೊತ್ತು, ನನಗೆ ಮಾತ್ರ ಗೊತ್ತು, ಯಾರಿಗೂ ಗೊತ್ತಿಲ್ಲ, ಆಯ್ತಾ ಫ್ರೆಂಡ್ಸ್? ಆ ಖುಷಿ ನೆನ್ನೆ ಮನೆಯಿಂದ ಬ್ಲಾಗ್ ಅಲ್ಲಿ ಬರ್ತಾ ಇತ್ತು. ಇವ್ನು ಕೊಡ್ಸಿದ್, ಈ ಮನುಷ್ಯ ಕೊಡ್ಸಿಲ್ಲ ನನ್ ಗಾಡಿನ, ಆಯ್ತಾ? ಸ್ಕ್ರಾಚ್ ಮಾಡೋದಕ್ಕೆ ಅವ್ರ ಅಮ್ಮ ಅಪ್ಪ ಕೊಡ್ಸಿರ್ತಾರಲ್ವ, ಆ ಗಾಡಿನ ಅವ್ರ ಅಪ್ಪ ಸ್ಕ್ರಾಚ್ ಮಾಡ್ಕೊಳ್ಳಿ. ಈ ಮನೆ ಓನರಿಗೆ ನಾನ್ ಕೊಡೋ ದುಡ್ಡು, ನನ್ನ ಒಂದು ಮಾತು, ಅವ್ರ ಒಂದು ಒಪ್ಪಿಗೆ ಮಾತ್ರ ನಡಿಬೇಕು. ಅವನ ಒಪ್ಪಿಗೆ, ಆ ಮನುಷ್ಯನ ಒಪ್ಪಿಗೆ ಅಲ್ಲ. ಇಲ್ಲಿ ಏನೇನೋ ನಡೀತಾ ಇದಾವೆ, ಅದೆಲ್ಲ ನನ್ನ ಮಗಳಿಗೆ ಇಷ್ಟು ಮುರ್ಸ ಆಗಿ ಅವಳು ಮನ್ಸು ಒಂಥರ ಕಸಿವಿಸಿ ಆಗಿ ಅವಳು ಇವತ್ತು ಖುಷಿಯಾಗಿಲ್ಲ, ಊಟ ತಿಂದಿಲ್ಲ, ಉಪವಾಸ. ಇವಳಿಗೆ ಯಾವ ಸಮಾಧಾನ ಮಾಡ್ತಾರೆ ನನ್ನ ಮಗಳಿಗೆ, ಆಯ್ತಾ? ಇದಕ್ಕೆ ನಾನು ಎಷ್ಟು ಕಷ್ಟಪಡ್ತೀನಿ. ಈ ಮನುಷ್ಯ ಬಂದ್ರೆ ಆ ಪಾಟಿ ನಮ್ಗೆ ಆಗ್ಬೋದು ಅನ್ನೋದು ಇಲ್ಲೇ ನೀವೇ ಊಹಿಸ್ಕೋಬಹುದು. ಅದಕ್ಕೋಸ್ಕರನ ನನ್ನ ಮಾತು ಸ್ವಲ್ಪ ಜೋರಾಗಿತ್ತು, ಅದು ದಯವಿಟ್ಟು ಕ್ಷಮಿಸಿ. ನನ್ನ ಮಗಳು ಇವತ್ತು ಊಟ ಮಾಡಿಲ್ಲ ಅನ್ನೋ ಒಂದು ನಂಗೆ ಒಂಥರ ಹಿಂಸೆ, ಆ ನೋವಿನಿಂದ ನಾನು ಹಿಂಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಆ ನೋವಿನಿಂದ ಈ ತರ ಮಾತಾಡೋ ತರ ಆಗೋಯ್ತು.
ನಾನೇನಾದ್ರೂ ನಿಮ್ಗೆ ಹರ್ಟ್ ಆಗೋ ಥರ ನಾನು ಮಾತಾಡಿಲ್ಲ. ಯಾಕಂದ್ರೆ ನನ್ನ ನೋವು ಆ ಥರ ಇದೆ. ಈ ನೋವನ್ನ ಸುಧಾರಿಸ್ಬೇಕಾದ್ರೆ ಸುಮಾರು ದಿನಗಳು ಹೋಗ್ಬೇಕು ಆಯ್ತಾ ಫ್ರೆಂಡ್ಸ್. ನಾನು ಆಗೋದಕ್ಕೆ ನಾವು ವ್ಲಾಗ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಡೈಲಿ ವ್ಲಾಗ್ ಮಾಡಲೇಬೇಕು, ಡೈಲಿ ನಾನು ಹಾಕ್ಬೇಕು ಅನ್ನೋ ಒಂದು ಹಠದಿಂದ ಆಗ್ತಾ ಇದ್ದೀನಿ ಬಿಟ್ಟರೆ ಇವತ್ತು ನಾನು ವ್ಲಾಗ್ ಮಾಡದೇ ಇದ್ರು ನಡೀತಿತ್ತು. ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ನಮ್ಮ ಸಮಸ್ಯೆ ಹಂಗಿದಾವೆ. ನಾನು ಮಾಡ್ತಿರೋದು ನಮ್ಮ ಜೀವನ ಉದ್ಧಾರಕ್ಕೆ, ನಮ್ಮ ಒಂದು ತುಂಬಾ ನಮ್ಗೆ ಸಮಸ್ಯೆ ಇದಾವೆ ಆಯ್ತಾ. ಹಂಗಾಗಿ ನಾನು ಹಾಕ್ಲೇಬೇಕಲ್ಲ ವ್ಲಾಗು ಅನ್ನೋದನ್ನ ಒಂದು ಇನ್ಫಾರ್ಮೇಶನ್ ಕೊಡ್ಲೇಬೇಕು ಅಂತ ಇನ್ನೊಂದು ಮಾಡ್ತಾ ಇರೋದು. ಇನ್ಫಾರ್ಮೇಶನ್ ಕೊಡ್ಲೇಬೇಕು ಅಂತ ಮಾಡ್ತಾ ಇದ್ದೀನಿ. ಇವಾಗ ಇಷ್ಟು ನನ್ಗೆ ಕಷ್ಟ ಇದಾವೆ, ಯಾರಿಗೂ ಅದು ಅರ್ಥ ಆಗೋದಿಲ್ಲ. ಸುಮ್ನೆ ಮಾತಾಡ್ತಾರೆ, ಮಾತಾಡಿ ಅದಕ್ಕೂ ನಾನು ತಲೆ ಕೆಡ್ಸ್ಕೊಂಡಿಲ್ಲ. ನನ್ ಗಾಡಿವರೆಗೂ ಬಂದಿದ್ದಕ್ಕೆ ಮಾತಾಡಿದ್ದು. ಸಂಬಂಧ ಇಲ್ಲ, ಇಷ್ಟ ಇಲ್ಲ, ಪ್ರೀತಿ ಇಲ್ಲ, ನಂಗೆ ನಿಮ್ಮ ಮನ್ಸಿಲ್ಲ, ಅದಿಲ್ಲ ಇದಿಲ್ಲ ಅಂತ ಅಂದ್ಮೇಲೆ ಗಂಡನ ವಸ್ತು ಬಾಯ್ ಬಿಟ್ಟು ಹೇಳಿದ್ಮೇಲೆ ನಾನು ದೂರ ಆಗಿರೋದು. ಇವಾಗ ಹೆಂಗ್ ಬರುತ್ತೆ ಫ್ರೆಂಡ್ಸ್, ಅವಾಗ ಮಾತಾಡಿ ಇವಾಗ ಹೆಂಗ್ ಬರುತ್ತೆ ಮನ್ಸು. ನಂಗೆ ಇಷ್ಟ ಇಲ್ಲ, ನಿಮ್ಗೆ ಪ್ರೀತಿ ಇಲ್ಲ ಅಂದ್ಮೇಲೆ ನೆಕ್ಸ್ಟ್ ಬಂದ್ಮೇಲೆ ನಾನು ಅದನ್ನ ಹೆಂಗ್ ನಂಬಬೇಕು? ಅದೇ ಮನುಷ್ಯ ನಾನು ಆ ಮಾತು ಹೇಳಿ ನಾನು ಈ ತರ ನೆಕ್ಸ್ಟ್ ಆ ಮನುಷ್ಯನ ಹತ್ರ ಹಿಂಗ್ ಹೋಗಿ ನಿಂತ್ಕೊಂಡಾಗ ಆ ಮನುಷ್ಯ ಅದೇ ತರ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಆಯ್ತಾ. ನಾನು ಆ ಮಾತೇನ ಹೇಳಿ ಅಪ್ಪಿ ತಪ್ಪಿ ಸುಮ್ಮನೆ ಕೈನ ಹಿಂಗ್ ತೆಗ್ದಿಂಗ್ ಎಸ್ತಿರೋಂಥದ್ದು ವಿಷಯಕ್ಕೆ ನೀನು ಅವತ್ತು ಬೇಡ ಅಂದಲ್ಲ ಅಂತ ಸಾಯೋವರೆಗೂ ಕಾಟ ಕೊಟ್ಟಿರೋಂಥ ಮನುಷ್ಯ, ಇವತ್ತವರೆಗೂ ಕಾಟ ಕೊಟ್ಟಿರೋಂಥ ಮನುಷ್ಯ ಸಡನ್ ಬಂದ್ಬಿಟ್ಟು ಪ್ರೀತಿ ಇಲ್ದಿರೋನು ಪ್ರೀತಿ ಐತೆ ಅಂತ ತೋರ್ಸ್ಕೊಳಕ್ ಬಂದ್ರುನೆ ಅದನ್ನ ಯಾರು ಒಪ್ಕೊಳಕ್ ರೆಡಿ ಇಲ್ಲ. ಮನುಷ್ಯನ ಹವಾ ಇಲ್ಲಿ ನಾವ್ ಯಾರು ತಟ್ಕೊಳಕ್ ಆಗ್ತಾ ಇಲ್ಲ. ನಾವು ತಂಡೊಡ್ದು ಹೋಗ್ತಾ ಇದೀವಿ, ನಾನು ನನ್ನ ಮಗಳು. ಅದನ್ನ ನಾನು ನಿಮ್ ಜೊತೆ ಕೇಳ್ಕೋಬೇಕಾಯ್ತು, ಎಕ್ಸ್ಪ್ಲೇನ್ ಮಾಡ್ಕೋಬೇಕಾಗಿತ್ತು. ನಾನು ನೋವು ಅದಕ್ಕೆ ಹೇಳ್ಕೊಂಡೆ ಫ್ರೆಂಡ್ಸ್. ಇದನ್ನು ಹೇಳ್ಕೊಂಡಿದ್ರೆ ಇತ್ತು, ಬಟ್ ಆದ್ರೆ ಮುಂದೊಂದಿನ ಕಮೆಂಟ್ ಹಾಕ್ತಾರೆ, ಇನ್ನೊಂದಿನ ಕಮೆಂಟ್ ಹಾಕಿದ್ದಾರೆ. ಅವರಿಗೆ ಈ ಒಂದು ವ್ಲಾಗು ತಲುಪ್ಲಿ ಅನ್ನೋದೊಂದು ಉದ್ದೇಶ. ಆ ಮನುಷ್ಯನಿಗೂ ಅರ್ಥ ಆಗ್ಲಿ, ನನ್ನ ಮಗಳ ಬಾಡಿ ಬಿಟ್ಟು ಬಿಡ್ಲಿ ಅನ್ನೋದು ನಾನು ಕಳಿಯಕ್ ಬೇಡ್ಕೊಂತ ಇದ್ದೀನಿ. ಆ ಮನುಷ್ಯನಿಗೆ ನನ್ನ ಬಿಟ್ಟು ಇನ್ನು 3-4 ಜನ ಅಫೇರ್ ಇದಾವೆ. ಆ ಅಫೇರ್ ಇಟ್ಕೊಂಡಿರೋ ಮನುಷ್ಯನ ಜೊತೆ ನಾನು ಸಂಸಾರ ಮಾಡಕ್ ಆಗೋದಿಲ್ಲ. ಬೇಕಾದ್ರೆ ಪ್ರಾಣ ಬೇಕಿದ್ರೆ ನಾನು ಬಿಟ್ಬಿಡ್ತೀನಿ. ನನ್ ವಿಷ ಬೇಕಾ ಗಡ್ಡ ಬೇಕಾದ್ರೆ ನಾನು ವಿಷ ಸೆಲೆಕ್ಟ್ ಮಾಡ್ಕೊಳ್ಳೋ ಲೆಕ್ಕಕ್ಕೆ ನಾನು ಇದೀನಿ. ಏನಕ್ಕೆ ಅಂತಂದ್ರೆ ಆ ವಿಷ ಕುಡಿದು ಸತ್ತು ಬಿಡ್ಬೋದು, ಈ ಮನುಷ್ಯನ ಜೊತೆ ಬರಕ್ ಸಾಧ್ಯನೇ ಇಲ್ಲ. ಅದೊಂದು ಇವಾಗ ನಮ್ಮ 1000 ಸಮಸ್ಯೆ ಇರ್ತವೆ, ಆ ಸಮಸ್ಯೆ ನಾವೇ ಬಗೆಹರಿಸ್ಕೊಂಡ್ರೆ ಸಾಕಾಗಿರುತ್ತೆ. ಇನ್ನೊಬ್ಬ ಮನುಷ್ಯ ಬಂದು ಇಷ್ಟೊಂದು ಉಪ್ಪು ಸುರಿತಾ ಇರ್ತಾನೆ, ತುಪ್ಪನೂ ಹಾಕ್ತಾ ಇರ್ತಾನೆ ಉರಿಯ ಬೆಂಕಿಗೆ. ಅದಕ್ಕೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ಫ್ರೆಂಡ್ಸ್. ಬೇಜಾರಾಗ್ಬೇಡಿ ದಯವಿಟ್ಟು. ನನ್ನ ಮಾತಿಂದ ಯಾರಿಗಾದ್ರೂ ಹರ್ಟ್ ಆಗಿದ್ರೆ, ಬೇಜಾರಾಗಿದ್ರೆ, ನನ್ನ ಒಂದು ಮಾತು, ನನ್ನ ಒಂದು ಕತೆ ನಿಮ್ಗೆ ಇರಿಟೇಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಇಲ್ಲಿ ಒಂದು ಕ್ವಶನ್ ಕೇಳಿರೋರಿಗೆ ಇದು ಉತ್ತರ ಅಂತ ನಾನು ಅನ್ಕೊಂತಾ ಇದ್ದೀನಿ ಅಷ್ಟೇನೆ. ಇವಾಗ ನನ್ನ ಮಗಳಿಗೆ ನಾನು ಸ್ವಲ್ಪ ಮೊಸರು ಅನ್ನ ಮಾಡ್ಕೊಳ್ಳೋಣ ಅಂತ, ಯಾಕಂದ್ರೆ ಬೆಳಿಗ್ಗೆಯಿಂದ ಖಾಲಿ ಹೊಟ್ಟೆಗಿದ್ದಾಳೆ, ಅವಳು ಏನು ಊಟ ಮಾಡಿಲ್ಲ. ಅವಳಿಗೆ ಇಷ್ಟ ಅಂತ ನಾನು ಪೂರಿ ಸಾಗು ಮಾಡಿದೆ, ಅವಳು ತಿಂದಿಲ್ಲ. ಅನ್ನ ಎಲ್ಲ ಹಂಗೆ ಇದೆ. ಸ್ವಲ್ಪ ಮೊಸರು ಒಗ್ಗರಣೆ ಹಾಕೊಟ್ರೆ ಸ್ವಲ್ಪ ನಾವು ತಿಂತಾಳೇನೋ ಅಂತ. ಫುಲ್ ಇವಾಗ ಟೈಮ್ ಆಗ್ತಾ ಇದೆ, 10 ಗಂಟೆ ಹತ್ರ ಆಗ್ತಾ ಇದೆ. ಇಲ್ಲಿ ಬೇರೆ ಜನಗಳು ನೋಡಿ ಸಹಿಸೋಕ್ಕಾಗದೆ ಅಕ್ಕಪಕ್ಕದವರು ಅಥವಾ ಇನ್ಯಾರೋ ಹೊಟ್ಟೆ ಊರಿಗೆ ಮಾಡೋ ಅಂಥ ಜನ ಇದೆ. ಇಲ್ಲಿ ನಮ್ಮ ಕೈ ನಮ್ಮ ಬಾಯಿಗಳೇ ನಮಗೆ ಶತ್ರುಗಳು ಥರ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಯಾರನ್ನ ನಂಬೋದು, ಯಾರನ್ನ ಬಿಡೋದು, ನಂಬಿಕೆಯನ್ನು ಮಾತಿಗೇ ಇಲ್ಲಿ ನಂಬಿಕೆನೇ ಇಲ್ಲ ಅನ್ನೋ ಥರ ಆಗೋಗಿದೆ. ನಂಬಿಕೆನೇ ಜೀವನ ಅಂತ ಹೇಳ್ತಾರೆ ದೊಡ್ಡವರು. ಈ ನಂಬಿಕೆ ಬಿಟ್ಟಾಕಿ ಬದುಕೋಂಥ ಪರಿಸ್ಥಿತಿ ಸೃಷ್ಟಿ ಆಗ್ತಾ ಇದ್ದಾವೆ ಅಂತ ಕಾಣುತ್ತೆ ಇವಾಗಿನ ಒಂದು ಸಂಬಂಧಗಳಲ್ಲಿ. ನಂಬಿಕೆನ ಮಾತೇ ಎಲ್ಲಿ ಬಂತು ಇವಾಗ ಅಲ್ವಾ ಫ್ರೆಂಡ್ಸ್. ನಂಬಿಕೆಯನ್ನು ಮಾತೇ ಇವಾಗ ನಿಧಾನಕ್ಕೆ ಅದು ಕೂಡ ತೆಗ್ದಾಕೋ ಥರ ಪರಿಸ್ಥಿತಿ. ಯಾಕಂದರೆ ಇಷ್ಟೆಲ್ಲ ಆಗ್ತಾಯಿದ್ರು ಕೂಡ ಅವ್ರಿಗೆ ಭಯ ಇಲ್ಲದೆ ನಿಂತ್ಕೊಂತಾರೆ ಅಂದರೆ, ಅವ್ರು ಮಾಡಿರೋ ತಪ್ಪುಗಳು ಅವರಿಗೆ ಅರಸಿಲ್ಲದೆ ನಿಂತ್ಕೊಂತಾರೆ ಅಂತಂದರೆ, ಈ ಮೀರಿ ನಿಂತ್ಕೊಂತಾರೆ ಅಂದರೆ ಮನುಷ್ಯತ್ವನೇ ಇಲ್ಲ ಅಂತಲೇ ಹೇಳ್ಬೋದು. ಮನುಷ್ಯತ್ವ ಇದ್ದರೆ ಅವ್ರಿಗೆ ಅವರೇ ಕ್ವಶನ್ ಮಾಡ್ಕೋಬೇಕು. ನಾನು ಏನು ಮಾಡಿದ್ದೆ, ನಾನು ಏನೆಲ್ಲ ನೋವು ಕೊಟ್ಟಿದ್ದೀನಿ, ಏನೆಲ್ಲ ಮಾಡಿರ್ಬೋದು, ನಾನು ಯಾವ ಥರ ಇರ್ಬೋದು ಅವ್ರ ಭಾವನೆಯಲ್ಲಿ, ಅದಕ್ಕೆ ನಾನು ಯಾವ ಥರ ನಾನು ಅವರಿಗೆ ಇದನ್ನು ಮಾಡಬೇಕು, ಅವ್ರಿಗೆ ಒಳ್ಳೆಯದನ್ನು ನಾನು ಬಯಸ್ಬೋದು. ಒಳ್ಳೆಯದನ್ನು ಮಾಡಿ ಹತ್ರ ಪಡ್ಕೊಳೋರು ಬೇರೆ ಇರ್ತಾರೆ. ಈ ಥರ ನೀನು ಬರದೇ ಇದ್ದರೆ ನಿನ್ಗೆ ಏನಾದರೂ ಒಂದು ಗತಿನೇ ಮಾಡಾಕ್ತೀನಿ ಅನ್ನೋ ಥರ ನಿಂತ್ಕೊಂಡು ಎದುರಿಸಿ ಬೆದರಿಸಿ ಮಾಡೋಂಥ ಮನುಷ್ಯಂಗೆ ಮನುಷ್ಯತ್ವನೇ ಇಲ್ಲ ಅಂತಲೇ ಹೇಳ್ಬೋದು. ಇದು ಇಶ್ಯೂ ಆಗೇ ದೊಡ್ಡದಾಗಲಿ, ಇದು ದೊಡ್ಡದು ಹೊರಗಡೆ ಜನಕ್ಕೆ ಗೊತ್ತಾಗೇ ಅದೇನಾಗುತ್ತೋ ಆಗಲಿ ಅಂತ ನಿಂತ್ಕೊಂಡು ಎಲ್ಲ ಓಪನಾಗಿ ನಿಂತ್ಕೊಂಡ್ರು. ನಾನು ಕೂಡ ಶೇರ್ ಮಾಡ್ಕೊಳ್ಳೋ ಜನಗಳ ಮುಂದೆ, ನನ್ನ ಒಂದು ಆಡಿಯನ್ಸ್ ಮುಂದೆ, ನನ್ನ ಒಂದು ಸಬ್ಸ್ಕ್ರೈಬರ್ ಜೊತೆಗೆ ನಾನು ಕೂಡ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ಕೂಡ ಮುಂದಾಗಿದ್ದೀನಿ ಫ್ರೆಂಡ್ಸ್. ಇವಾಗಂತೂ ಇಂತೂ ನನ್ನ ಮಗಳಿಗಂತೂ ನಾನು ಮೊಸರುದು ಏನಾದರೂ ಅಡುಗೆ ಮಾಡ್ಕೊಳ್ಳೋ ಅಂತ ಮಾಡಿಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಅವಳಂತೂ ಊಟ ಮಾಡಿಲ್ಲದ ಕಾರಣ ಇದಾದರೂ ತಿನ್ನಲಿ ಅಂತೇಳಿ ಸ್ವಲ್ಪ ಮನೆಗೆ ಹಿಂಗೆ ನಾವೆಲ್ಲ ಆಲ್ ಇಸ್ ವೆಲ್ ಅಂತ ಇದ್ದರೆ ಈ ಮನುಷ್ಯಗೆ ಯಾವತ್ತೂ ಇಷ್ಟೇ. ಮುಂಚೆಯಿಂದನೂ ಇಷ್ಟೇ. 4 ವರ್ಷದಿಂದ ನಾನು ತುಂಬಾ ನೋಡ್ಕೊಂಬಂದಿದ್ದೀನಿ. ನಾವೆಲ್ಲ ಚೆನ್ನಾಗಿದ್ದೀವಿ, ನಾವೆಲ್ಲ ನೆಮ್ಮದಿಗಿದ್ದೀವಿ ಅಂದರೆ ಆ ಮನುಷ್ಯಂಗೆ ಬರೋದೇ ಇಲ್ಲ. ಈಗ ಬಂದ್ಬಿಟ್ಟು ಏನಾನ ಒಂದು ಕಿತಾಪತಿ ಮಾಡೋದು ಕೆಡ್ಸ್ಕಲ್ಲಕ್ಕವರೆಗೂ ರೋಡ್ನಾಗ ಅಲ್ಲಿ ಅಲ್ದು ತಿರುಗಾಡ್ತಾ ಇರ್ತಾನೆ. ಅದೆಲ್ಲ ನಮ್ಗೆ ಕೆಟ್ಟೋಯ್ತಪ್ಪ, ಇನ್ನೇನು ಜನಗಳೆಲ್ಲ ನನ್ನೇ ಅನ್ನೋದಕ್ಕೆ ಸ್ಟಾರ್ಟ್ ಆಯಿತು ಅನ್ನೋದು
ಅನ್ನೋ ಥರ ಮಾಡಿಬಿಟ್ಟು ಆವಾಗ ಮರೆಯಾಗ್ಬಿಟ್ಟು ಕಣ್ಣಂಗೆ ಇದ್ಬಿಡೋ ಅಂಥ ಮನುಷ್ಯ. ಆ ಮನುಷ್ಯ ಇದ್ರೂ ನಮ್ಗೆ ನೆಮ್ಮದಿ ಇಲ್ಲದಕ್ಕೆ ಹೊರಗೆ ಬಂದಿರೋದು. ಯಾರಾದರೂ ಸಾಧ್ಯನಾ? ಖುಷಿನ ಯಾರಾದರೂ, ಸಂತೋಷನ, ಸೌಭಾಗ್ಯಗಳನ್ನ ಯಾರಾದರೂ ಕಾಲಾಗೋದು ಬರ್ತಾರ? ಯಾರಾದರೂ ಹೆಣ್ಮಕ್ಳು ಯಾರೂ ಬರೋದಿಲ್ಲ, ಯಾವ ಹೆಣ್ಣೂ ಬರೋದಿಲ್ಲ, ನಾವೂ ಕೂಡ ಅದು ಒಪ್ಪೋದಿಲ್ಲ. ಆ ಥರ ಬಿಟ್ಟು ಬರೋ ಅಂಥದ್ದು. ಈ ಥರ ಕಿರಾತಕ ಬುದ್ಧಿ ಇಟ್ಕೊಂಡ್ಬಿಟ್ಟು ತವ್ರ ಮನೆಯಿಂದನೇ ತಂದು ತಿನ್ನಬೇಕು, ಇಲ್ಲ ಅಂದರೆ ನನ್ನ ಕೇಳಿಬಿಟ್ರೆ ನಾನು ಮನೆಗೆ ಬರಲ್ಲ ಅಂತ ಮನೆಗೆ ಸೇರ್ಕೊಂಡು ಬಂದಿಲ್ಲ ಅಂತ ಒಂದು ದೊಡ್ಡ ಕ್ರಿಯೇಟ್ ಮಾಡೋಂಥದ್ದು. ಹಂಗೂ ಅಂತಾರೆ, ನಮ್ಗೆ ಹಿಂಗೂ ಅಂತಾರೆ, ಜೋರು ಮಾಡಿ ಕೇಳಿದ್ರು ಕೂಡ ದೊಡ್ಡ ಉಕ್ಕಿದೆ ಕತೆ ಮಾಡ್ಕೊಂಡು ಬದುಕೋದ್ಕಿಂತ ಸಾಯೋದು ವಾಸಿ ಅನ್ನಿಸ್ತು. ಆಶಂಗೆ ಈಗ ಮೊಸರನ್ನ ಮಾಡ್ಕೊಟ್ಟಿದ್ದೀನಿ, ನೋಡೋಣ ಎಷ್ಟು ಮಾಡಿ ತಿಂತಾಳೆ ಅಂತ. ಬೆಳಗ್ಗೆ ಒಂದು ಅಗಳು ಅನ್ನೋವಾಗಿ ಇಟ್ಟಿಲ್ಲ ಫ್ರೆಂಡ್ಸ್, ನೋಡಿ ಹೆಂಗಿದ್ದಾಳೆ. ಹಿಂಗೆ ಬೇಜಾರಾದ್ರೆ ಊಟನೇ ಮಾಡಲ್ಲ ಅವಳು. ಒಳ್ಳೆ ಸುಧಾರಿಸ್ಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ ಗೊತ್ತಾ. ಭಾಷೆ ಊಟ ಮಾಡು. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಇವಾಗ ತುಂಬಾ ಲೇಟ್ ಆಗಿದೆ. ಟೈಮ್ ಎಷ್ಟಾಗಿದೆ ಗೊತ್ತಾ? 10 ಗಂಟೆ ಬಂದ ಕರೆಕ್ಟಾಗಿ 10 ಗಂಟೆ ಆಗಿದೆ. ಇವಾಗ ನಮ್ದು ರಾತ್ರಿ ಊಟ, ಬೆಳಿಗ್ಗೆ ಇಬ್ರು ಊಟ ಮಾಡಿಲ್ಲ ಅಂತಾನೆ ಹೇಳ್ಬೋದು. ತಟ್ಟಿಗೆ ಹಾಕ್ತೇವಳು ತಿಂದಿಲ್ಲ, ಈಗ ಊಟ ಮಾಡ್ತಾ ಇದೀವಿ. ಬನ್ನಿ ಊಟ ಮಾಡೋಣ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಬಿಸಿ ಒಳಗೆ ಅತ್ತ ಇತ್ತ ಸ್ವಲ್ಪ ನೋಡಿ ಟೈಮ್ ಎಷ್ಟು ಸಾಲ್ತಾ ಇಲ್ಲ ನಮ್ಗೆ ಅಂದ್ರೆ ರಾತ್ರಿ 10 ಗಂಟೆ ಆಗಿದೆ. ಇವಾಗ ನಾನು ಸೊಪ್ಪು ಸೋಸ್ತಾ ಇರೋದು ನೋಡಿ. ಫ್ರಿಜ್ಜಲ್ಲಿ ಇಡಕ್ಕೆ ಜಾಗ ಇಲ್ಲ. ಈ ಬೇರ್ ಸಮೇತನೂ ಕೂಡ ಬೇರ್ ಸಮೇತ ತುರುಕ್ಬೇಕಾಗುತ್ತೆ ಫ್ರಿಜ್ಜಲ್ಲಿ ಅಂತೇಳಿ ಸೋಸ್ ಇಡೋಣ ಅಂತೇಳಿ ಟೈಮೇ ಸಿಗಲ್ಲ ನನಗೆ. ಊಟ ಮಾಡೋಕ್ಕೂ ಟೈಮ್ ಸಿಗಲ್ಲ, ಮಲ್ಕೊಳ್ಳೋಕ್ಕೂ ಟೈಮ್ ಸಿಗಲ್ಲ, ಅಷ್ಟೊಂದು ಬ್ಯುಸಿ ಆಗಿದ್ದೀನಿ. ನೆನ್ನೆ ತಗೊಂಡ್ಬಂದಿರೋ ಸೊಪ್ಪು 10 ಗಂಟೆಗೆ ಸೋಸ್ತಾ ಇದ್ದೀನಿ. ಟೈಮೇ ಸಿಗ್ತಾ ಇಲ್ಲ ನಮ್ಗಂತೂ. ಈಗ ನೋಡ್ರಿ, ಇವಾಗ 10 ಗಂಟೆ ಆಗಿದ್ಯಾ, ಇದೆಲ್ಲ ಎತ್ತಿಟ್ಟು ಮಲ್ಕೊಳ್ಳೋಷ್ಟೊತ್ತಿಗೆ 11:30 ಆಗುತ್ತೆ. ಎಡಿಟ್ ಮಾಡೋಷ್ಟೊತ್ತಿಗೆ 1 ಗಂಟೆ ಆಗೋಗುತ್ತೆ. ಹೇಳ್ತೀರಾ, ನಾನು ಡೈಲಿ ವ್ಲಾಗ್ ಹಾಕ್ಬೋದು, ಅಷ್ಟೇ ಕಷ್ಟನೂ ಕೂಡ ಇದೆ, ಅಷ್ಟೇ ಸ್ಟ್ರಗಲ್ ಪಡ್ತೀನಿ, ಎಷ್ಟೇ ಸಿಗ್ತಾ ಇಲ್ಲ. ಅಲ್ಲ ಹಣ್ಣೆಲೆ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ, ಹಣ್ಣೆಲೆ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ.